ಇವತ್ತು ನಾವು ಈ ಒಂದು ಮೀಟಪ್ ಮಾಡ್ತಿರುವಂತ ಮುಖ್ಯ ಉದ್ದೇಶ ಏನಂತಂದ್ರೆ ಸೀಟೆಡ್ ಸಿನಿಮಾದ ಇನ್ನೊಂದು ಹಾಡು ಇವತ್ತು ರಿಲೀಸ್ ಆಗಿದೆ. ಹಾಡಿನ ಹೆಸರು ಲೈಫು ಯಾಕೋ ಖಾಲಿ ಖಾಲಿ. ಐ ಥಿಂಕ್ ಪ್ರತಿಯೊಬ್ಬರಿಗೂ ಅನ್ಸಿರುತ್ತೆ ಲೈಫ್ ಒಂದು ಟೈಮಲ್ಲಿ ಖಾಲಿ ಖಾಲಿ ಇದೆ ಅಂತ. ನಂಗೆ ಬೆಳಗ್ಗೆ ತರ ಅನಿಸ್ತಾ ಇತ್ತು, ನನ್ನ ಲೈಫಲ್ಲಿ ಏನು ಮಾಡ್ತಾನೆ ಇಲ್ಲ ಅಂತ. ಸೊ ಪ್ರತಿಯೊಬ್ಬರ ಜೀವನದಲ್ಲೂ ಯಾಕೋ ಲೈಫ್ ಖಾಲಿ ಆಗಿಬಿಟ್ಟಿದೆ, ನಾವೇನು ಸಾಧನೆ ಮಾಡ್ತಾ ಇಲ್ಲ, ನಾವೇನು ಕೆಲಸ ಮಾಡ್ತಾ ಇಲ್ಲ, ನಾವೇನು ದುಡ್ಡು ಮಾಡ್ತಿಲ್ಲ ಅನ್ನೋ ಒಂದು ಸಂದರ್ಭ ಬಂದೇ ಬರುತ್ತೆ. ಸೊ ನಮ್ಮ ಸಿನಿಮಾದಲ್ಲಿ ನಾನು ಒಬ್ಬ ವ್ಲಾಗರ್ ಆಗಿ ರೆಪ್ರೆಸೆಂಟ್ ಆಗಿದ್ದೀನಿ. ಒಬ್ಬ ವ್ಲಾಗರಿನ ಒಂದು ಸ್ಟ್ರಗಲ್ ನ ಹೇಳ್ತಾ ಹೋಗ್ತೀವಿ. ಅದ್ರ ಜೊತೆ ಸಾಕಷ್ಟು ಕ್ಯಾರೆಕ್ಟರ್ಗಳು ಅವ್ರದೇ ಆದ ಒಂದು ಸ್ಟ್ರಗಲ್ ನ ತೋರಿಸ್ತಾ ಹೋಗ್ತೀವಿ. ಸೊ ಈ ಸಿನಿಮಾದಲ್ಲಿ ವ್ಲಾಗರಿನ ಒಂದು ಸ್ಟ್ರಗಲ್ ನ ಹೇಳ್ತಾ ಇದ್ವಿ. ಸೊ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಸಾಂಗ್ ಬೇಕಾಗಿತ್ತು ನಮಗೆ. ಯೂಶಲಿ ಅವರು ಒಬ್ಬ ವ್ಲಾಗರ್ ಹೆಸರು ಮಾಡೋದಕ್ಕೆ ಅಂತ ಏನೆಲ್ಲಾ ಪ್ರಯತ್ನ ಪಡ್ತಾರೆ, ಟ್ರಾಲ್ ಆಗ್ತಾರೆ, ಕೆಲಸ ಜೊತೆ ಬೈಸ್ಕೊಳ್ತಾರೆ, ಮನೆಯವ್ರ ಹತ್ರನೂ ಬೈಸ್ಕೊಳ್ತಾರೆ, ಫ್ರೆಂಡ್ಸ್ ಹತ್ರ ಬೈಸ್ಕೊಳ್ತಾರೆ. ಸೊ ಆ ನಿಟ್ಟಿನಲ್ಲಿ ನೋಡಕ್ ಹೋದಾಗ ನಮ್ಮ ಸಿನಿಮಾಲಿ ಒಂದು ಅದ್ಭುತವಾದ ಹಾಡು ಬೇಕಾಗಿತ್ತು. ಆ ಹಾಡನ್ನ ಕಟ್ಕೊಟ್ಟವರು ಆಕಾಶ್ ಪರ್ವ ಅವರು, ನಮ್ಮ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್. ಅದ್ಭುತವಾದ ಹಾಡುಗಳನ್ನ ಆಲ್ರೆಡಿ ಕೊಟ್ಟಿದ್ದಾರೆ. ಜೊತೆಗೆ ಅದಕ್ಕೆ ಸಾಹಿತ್ಯ ಬರೆದವರು ನನ್ನ ನೆಚ್ಚಿನ ಸಾಹಿತಿ ಅಂತ ಹೇಳ್ಬೋದು. ಅಂದ್ರೆ ಮುಂಚೆ ಎಲ್ಲ ನಾವು ಸಿನಿಮಾಗಳನ್ನ ನೋಡ್ಬೇಕಾದ್ರೆ ಸಾಹಿತಿಗಳಿಗೆ ಒಂದು ಪರ್ಟಿಕ್ಯುಲರ್ ಸ್ಪೇಸ್ ಇತ್ತು. ಅವ್ರು ಬರ್ದಿದ್ದಾರೆ ಅಂತ ಹೇಳಿದ್ರೆ ಆ ಸಿನಿಮಾ ಬಂದು ನೋಡೋರಿದ್ರು. ಸೊ ಈಗ ಹೆಂಗಾಗಿದೆ ಅಂದ್ರೆ ಇವರು ಹಾಡು ಬರ್ದಿದ್ದಾರೆ ಅಂದ್ರೆ ಕೇಳೋಣ ಅಂತ ಅನ್ಕೊಳ್ತಾರೆ. ಸೊ ಅವ್ರ ಹೆಸರು ನಾಗಾರ್ಜುನ್ ಶರ್ಮಾ ಅಂತ. ನನ್ನ ಸ್ನೇಹಿತರು, ಒಳ್ಳೆ ಕ್ರಿಕೆಟರ್, ಜೊತೆಗೆ ಒಳ್ಳೆ ಸಾಹಿತಿ. ನೀವು ನೋಡ್ತಿರೋದು ಪ್ರತಿಯೊಂದು ಸಿನಿಮಾದಲ್ಲೂ ಒಂದಲ್ಲ ಒಂದು ಹಾಡು ಬರೆದಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ನಮಗೂ ನಮ್ಮ ಸಿನಿಮಾದಲ್ಲಿ ನಾಗಾರ್ಜುನ ಅವ್ರು ಬರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸಿ ಸೊ ಈ ಹಾಡನ್ನ ಬರ್ದಿದ್ದಾರೆ. ತುಂಬಾನೇ ಮೋಟಿವೇಶನ್ ಸಾಂಗ್ ಇದು. ಸೊ ಇವತ್ತು ಈ ಒಂದು ಮೀಟಪ್ ಮಾಡ್ತಿರೋ ಮುಖ್ಯ ಉದ್ದೇಶ ಈ ಹಾಡಿನ ರಿಲೀಸ್. ಸೊ ಈ ಹಾಡಿನ ಹೆಸರು ಲೈಫು ಖಾಲಿ ಖಾಲಿ, ಸಾರಿ ಲೈಫು ಯಾಕೋ ಖಾಲಿ ಖಾಲಿ ಅಂತ. ಸೊ ಈ ಹಾಡು ರೆಡಿ ಇದೆ, ಒಂದು ಲಿರಿಕಲ್ ವಿಡಿಯೋ ಇದು. ಸೊ ಈ ಹಾಡನ್ನ ಎಲ್ಲ ಬ್ಲಾಗರ್ಸ್ಗೆ ಡೆಡಿಕೇಟ್ ಮಾಡ್ತಾ ಐ ಥಿಂಕ್ ಸಾಂಗ್ ರೆಡಿ ಇದೆ ಅಂತ ಅನ್ಸುತ್ತೆ. ಒಂದ್ಸಿ ನೋಡ್ಕೊಂಬರೋಣ. ಓಕೆ, ಸೊ ಬರ್ಲಿ ಲೈಫು ಯಾಕೋ ಖಾಲಿ ಖಾಲಿ. ನನಗೆ ಪರ್ಸನಲಿ ಇಷ್ಟ, ನಾನೇ ಮೋಟಿವೇಟ್ ಆಗ್ತೀನಿ ಈ ಲೈನ್ಸ್ ಎಲ್ಲ ಕೇಳಿದಾಗ. ಸೊ ಒಂದು ಈ ಹಾಡಿನ ಬಗ್ಗೆ ಇವಾಗ ಡಿಸ್ಕಷನ್ ಮಾಡೋಣ. ಸೊ ನಮ್ಮ ತಂಡದವ್ರನ್ನ ಮೇಲ್ ಕರೆಯುವಂತ ಸಮಯ. ನಾನೊಂದು ಕೇಳ್ಬೇಕಾಗಿತ್ತು, ನಿಂತ್ಕೊಂಡು ಮಾತಾಡಿದ್ರೆ ಓಕೆನಾ ಅಥವಾ ಕೂರ್ಬೇಕಾ, ಹೇಗೆ ನಿಮ್ ಕೂರ್ಬಹುದಾ, ಸ್ಟ್ಯಾಂಡಿಂಗ್ ಬೆಟ್ರಾ? ಸೊ ಒನ್ ಬೈ ಒನ್ ಮಾಡೋಣ, ಅಲ್ಲ ಒನ್ ಬೈ ಒನ್ ಕರೆಯೋಣ. ಓಕೆ, ಏನಂತ ಹೇಳಿದ್ರೆ, ಓಕೆ ನಾನು ಫಸ್ಟ್ ಆಕ್ಚುಲಿ ಒಬ್ಬರನ್ನ ಕರೆಯೋಣ ಅನ್ಕೊಂಡೆ, ಬಟ್ ಆದ್ರೆ ಈಗ ಸಮಯದ ಅಭಾವ, ಅವರು ಹೊರಡಲೇಬೇಕಾಗಿದೆ. ಹಾಗಾಗಿ ನಾನು ಫಸ್ಟ್ಗೆ ಈ ಸಾಂಗ್ಗೆ ಅದ್ಭುತವಾದ ಲಿರಿಕ್ಸ್ ಪೆನ್ ಮಾಡಿರುವಂತಹ ನಮ್ಮ ನಾಗಾರ್ಜುನ ಶರ್ಮಾ ಅವ್ರನ್ನ ಸ್ಟೇಜ್ ಕರೆಯಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಬನ್ನಿ. ಹೆಂಗಂದ್ರೆ ನಾಗಾರ್ಜುನ ಶರ್ಮಾ ಅವರೇ ಬನ್ನಿ ಹೋಗಿ ಅಂತ ಇದ್ದೀನಿ, ಬಟ್ ಯೂಶಲಿ ನಾವು ಮಾತಾಡೋದು ಹೆಂಗಂದ್ರೆ ಹೋಗಿ ಬ್ರೋ, ಬನ್ನಿ ಬ್ರೋ. ಸೊ ಏನಂತ ಹೇಳಿದ್ರೆ ನಾಗಾರ್ಜುನ ಅವರೇ, ಹೇಗೆ ಅನಿಸ್ತು ನಿಮ್ಗೆ ಸೀಟೆಡ್ ಚಿತ್ರಕ್ಕೆ ಒಂದು ಹಾಡು ಬರೀಬೇಕು ಅಂತ ಕೇಳಿದಾಗ, ಹಾಗೆ ಈ ಒಂದು ಸೀಕ್ವೆನ್ಸ್ ಈ ತರ ಇದೆ ಅಂತ ಅಂದಾಗ ಓವರ್ ಆಲ್ ಈ ಸಿನಿಮಾದ ಒಂದು ಈ ಹಾಡಿನ ಒಂದು ಅನುಭವ ದಯವಿಟ್ಟು ಹಂಚ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ, ಹಾಗೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಸೀಟೆಡ್ ಹೆಸರೇ ನಾವು ಇವಾಗ ಹೇಳ್ದಂಗೆ, ನನಗೆ ಚೇತನ್ ಸರ್ ಒನ್ ಲೈನ್ ನರೇಟ್ ಮಾಡಿದ್ರೆ, ಆ್ಯಕ್ಚುಲಿ ಇಟ್ಸ್ ಸೀಟೆಡ್ ಥ್ರಿಲ್ಲರ್ ಇದು. ಅದರ ಜೊತೆಗೆ ಈ ಟೀಮ್ ಒಳಗಡೆ ನಾನು ಒಳಗೆ ಬಂದಿದ್ದು ಹೇಗೆ ಅಂದರೆ, ಅದು ನಾಟಕ ಇದ್ದೆ KCC ಮ್ಯಾಚ್ ದಿನ ನಾನು ಸಿದ್ದು ಸರ್ನ ಮೀಟ್ ಆಗಿದ್ದೆ. ಅಲ್ಲಿ ಕುತ್ಕೊಂಡು ನಾವು ಈ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡ್ತಾ ನಾನು ಡೈರೆಕ್ಟರ್ ಸರ್ಗೆ ನಿಮ್ಮ ನಂಬರ್ ಕೊಡ್ತೀನಿ, ಆದಮೇಲೆ ಯು ಕ್ಯಾನ್ ಡಿಸ್ಕಸ್ ಫರ್ದರ್ ವಿತ್ ಹಿಮ್ ಅಂತ ಹೇಳಿದ್ರು. ಸೊ ಅಲ್ಲಿಂದ ಇದರ ಜರ್ನಿ ಶುರು ಆಯಿತು. ಆಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡಿದರೆ ಇನ್ನೊಂದು ಡ್ಯೂಯೆಟ್ ಇರ್ಬೋದಾ, ಇಲ್ಲ ಮೇ ಬಿ ವಾಟ್ ಎವರ್ ದ ನಾರ್ಮ್ ಆಲ್ಬಮ್ ಏನು ನಾವು ಇದು ಮಾಡ್ತೀವಿ. ಸೊ ಬಂದು ಕೇಳಿದಾಗ ಇದು ವ್ಲಾಗರ್ಸ್ಗೆ ನಾವು ಮಾಡಬೇಕು, ವ್ಲಾಗರ್ಸ್ ಬೇಸಿಕಲಿ ಏನಾದರೂ ಇರ್ಬೋದು. ಸೊ ಇದನ್ನ ಹೇಗೆ ನಾವು ಯಾವ ಥರ ಅಂದರೆ ಇದನ್ನ ಮೋಟಿವೇಟ್ ಮಾಡಬೇಕಾ, ಇಲ್ಲ ಏನು ಫಿಲಾಸಫಿ ನಾವು ಹೇಳಬೇಕು ಅಂತ ಒಂದು ಸ್ವಲ್ಪ ಚಾಲೆಂಜಿಂಗ್ ಅಂತಲ್ಲ, ಹೊಸ ವಿಷಯ ಹೇಳಬೇಕು ಅಂದಾಗ ನಾವು ಒಂದು ಅದಕ್ಕೆ ಸುಮ್ಮನೆ ವೇಗ ಏನೋ ಒಂದು ಹೇಳ್ಬಿಡೋಕ್ಕಾಗಲ್ಲ. ಸೊ ಇಟ್ ಹ್ಯಾಸ್ ಟು ಟಚ್ ಎವ್ರಿ ಒನ್, ಐದರ್ ಎಮೋಷನಲಿ ಟಚ್ ಆಗಬೇಕು, ಇಲ್ಲ ಫನ್ ವಿಷಯದಲ್ಲಿ ಟಚ್ ಆಗಬೇಕು. ಸೊ ನಾವು ಎರಡೂ ತಂದರೆ ಹೆಂಗಿರುತ್ತೆ ಅಂತ ಎರಡೂ ಮಿಕ್ಸ್ ಮಾಡಿ ನಾವು ಈ ಸಾಂಗ್ಗೆ ಒಂದು ಹೊಸ ಶೇಪ್ ಅಂತ ನಾನು ಹೇಳಲ್ಲ, ಬಟ್ ಇಟ್ ಹ್ಯಾಸ್ ಟು ರೀಚ್ ಎವ್ರಿ ಒನ್. ಇವತ್ತಿನ ಕಾಲೇಜ್ ಹುಡುಗರು ಕೇಳಿದ್ರು ಅವ್ರಿಗೂ ಒಂದಷ್ಟು ವರ್ಡ್ಸ್ಗಳಿರಬೇಕು. ಆ್ಯಂಡ್ ಫಿಲಾಸಫಿ ಪಾರ್ಟು ನನಗೆ ಯಾವಾಗಲೂ ಸಾಂಗ್ ಬರೀತೇನೆ, ಅದರಲ್ಲಿ ಒಂದೇನೋ ಒಂದು ಅಂಡರ್ಲೈನ್ ಫಿಲಾಸಫಿ ನಾನು ಹೇಳಬೇಕು ಅಂತ ನನಗಿಷ್ಟ. ಸೊ ಎಲ್ಲ ಸೇರಿ ನಾವು ಲೈಫು ಯಾಕೋ ಖಾಲಿ ಖಾಲಿ ಅಂತ ಶುರು ಮಾಡ್ತೀವಿ. ಆಕ್ಚುಲಿ ಈ ಲೈನ್ ಬಗ್ಗೆ ಕೇಳಬೇಕು. ಫಿಲಾಸಫಿ ಜೊತೆಗೆ ಸ್ವಲ್ಪ ಮಾಸಿ ಇದೆ ಎಲಿಮೆಂಟ್ ಇದು. ಕಾಲು ಇಳಿತಪ್ಪ ಲೋಕ, ನಾವು ಚೂರು ಯಾಮಾರ್ದ್ರು ಲೋಕ. ಇದನ್ನ ಹೇಗೆ ಅನಿಸ್ತು ಈ ಲೈನ್ ಬಗ್ಗೆ ಏನಾದ್ರು ಹೇಳೋದಿದ್ರೆ? ಅಂದ್ರೆ ನನ್ಗೆ ಏನಂದ್ರೆ, ಈಗ ನಾವು ಸೋಷಿಯಲ್ ಮೀಡಿಯಾ ನೋಡೋದಾದ್ರೆ ವಾಟ್ ಎವರ್ ದ ಕಂಟೆಂಟ್ ಎಲ್ಲದಕ್ಕೂ ಒಂದಷ್ಟು ಕಮೆಂಟ್ಸ್ ಅಂತ ನಾವೇನು ಕರಿತೀವಿ, ಒಂದಷ್ಟು ಏನೋ ನೆಗೆಟಿವ್ ಬರುತ್ತೆ, ಒಂದಷ್ಟು ಯಾರೋ ಪಾಸಿಟಿವ್ ಆಗಿ ಹೇಳ್ತಾರೆ. ಸೊ ಈ
ಲಾಗರ್ಸ್ ಕೂಡ ಇವತ್ತಿನ ದಿನದ ವಿಕಿಪೀಡಿಯಾ ಅವರೇ. ಅದಕ್ಕೆ ನಾನು ವಿಕಿಪೀಡಿಯಾ ಅಂತ ಹೇಳಬೇಕು ಅಂತ ಅನ್ಸ. ಯಾಕಂದ್ರೆ ನಮ್ದು ಇವಾಗ ಒಂದು ಹೊಸ ಜಾಗಕ್ಕೆ ಮೊದಲು ನಾವು ಹೋಗ್ತಾ ಇದೀವಿ ಅಂತಂದ್ರೆ ನಾವು ಯಾರ್ಯಾರನೋ ಕೇಳ್ಕೊಂಡು ಎಲ್ಲೆಲ್ಲೋ ಮ್ಯಾಪ್ ರೆಫರೆನ್ಸ್ ಇಟ್ಕೊಂಡು ಹೋಗ್ತಾ ಇದ್ವಿ. ಬಟ್ ಈಗ ನಾವು ಅವ್ರದ್ದು ಒಂದು 4-5 ರೀಲ್ ನೋಡ್ಬಿಟ್ರೆ ಸಾಕು, ನಮ್ಗೆ ಇನ್ನೇನು ಬೇಡ. ದೇ ವಿಲ್ ಎಜುಕೇಟರ್ಸ್. ಎಲ್ಲ ದೇಶದ ಇರ್ಬೋದು, ಇಲ್ಲ ನಮ್ಮ ಸ್ಟೇಟ್ ಕೆಲವು ಪ್ಲೇಸ್ಗಳಿರ್ಬೋದು, ಅದೆಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್ ಅವ್ರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಅದೊಂದೇ ವಿಷಯ ಅಲ್ಲ, ನಾವು ಇವಾಗ ಆಟೋ ರಿಲೇಟೆಡ್ ವಿಷಯ ಬೇಕು ಅಂದ್ರೆ ನಮ್ಗೆ ಅವ್ರ ಹತ್ರ ಅವೈಲೇಬಲ್ ಇರುತ್ತೆ. ಸ್ಟಾಕ್ಸ್ ಬಗ್ಗೆ ಬೇಕು ಅಂದ್ರೆ ಅವ್ರ ಹತ್ರ ಅವೈಲೇಬಲ್ ಇರುತ್ತೆ. ಮೋಟಿವೇಶನ್ ಬಗ್ಗೆ ಬೇಕು ಅಂದ್ರೂ ಅವ್ರ ಹತ್ರ ಅವೈಲೇಬಲ್ ಇರುತ್ತೆ. ಸೊ ಎಲ್ಲಾ ವಿಷಯನೂ ಕವರ್ ಮಾಡ್ತಾ ಇದಾರೆ ಅವರು. ಸೊ ಅವರಲ್ಲೇ ಒಂದಷ್ಟು ದೇ ಹ್ಯಾವ್ ಕ್ರಿಯೇಟೆಡ್ ದೇರ್ ಓನ್ ಜಾನರ್ಸ್. ನಾನು ಈ ವಿಷಯದಲ್ಲಿ ಸಖತ್ತಾಗಿದ್ದೀನಿ, ಸೊ ಜನಕ್ಕೆ ಇದನ್ನ ನಾನು ರೀಚ್ ಮಾಡಿಸ್ತೀನಿ ಅಂತ. ಸೊ ಅದಕ್ಕೆ ದೇ ಆರ್ ಟುಡೇಸ್ ವಿಕಿಪೀಡಿಯಾ ಅಂತ ಹೇಳೋಣ ಅಂತ ನನಗೆ ಅನಿಸ್ತು. ಜೊತೆಗೆ ಕಮಿಂಗ್ ಫ್ರಮ್ ದೇರ್ ಆಡ್ಕೊಳ್ಳಿ, ಅವ್ರಿಗೂ ಕೂಡ ಎಷ್ಟೊಂದು ಕಮೆಂಟ್ಸ್ ಬರ್ತಾ ಇರುತ್ತೆ, ಟ್ರೋಲ್ ಆಗ್ತಾ ಇರ್ತಾರೆ. ಅದರಿಂದ ಇನ್ನೊಂದಷ್ಟು ಹೊಸ ಕಂಟೆಂಟ್ ಕ್ರೇವಿಂಗ್ ಆಗಿರ್ತಾರೆ ಅವ್ರು ದಿನ ಬೆಳಗಾಗಿದ್ರೆ. ಸೊ ಅಂತವ್ರು ನಾವೇ ಒಂದು ಕಂಟೆಂಟ್ ಕೊಟ್ಟಿದ್ವಿ. ಸೊ ಆ ಕಂಟೆಂಟ್ ಅವ್ರು ಹೇಗೆ ಟ್ರೀಟ್ ಮಾಡ್ತಾರೆ ನೋಡೋಣ. ನಾನು ಏನ್ ಅನ್ಕೊಳ್ತೀನಿ ಅಂತಂದ್ರೆ ಈ ಒಂದು ಹಾಡು ವ್ಲಾಗರ್ಸ್ ಆಂಥಮ್ ಆಗ್ಲಿ ಅಂತ ಎಲ್ಲರೂ ಯೂಸ್ ಮಾಡ್ಲಿ ಈ ಹಾಡನ್ನ ಅಂತ. ಯಾಕಂದ್ರೆ ನಿಜವಾಗ್ಲೂ ನನಗೆ ಕನೆಕ್ಟ್ ಆಯ್ತು. ಯಾಕಂದ್ರೆ ನನ್ನ ಅಂತ ಹೇಳಲ್ಲ, ಸಾಕಷ್ಟು ಜನ ಪ್ರತಿಯೊಬ್ಬರಿಗೂ ಆಡ್ಕೊಳ್ತಿರ್ತಾರೆ, ಏನೋ ಒಂದು ವಿಷಯದಲ್ಲಿ ಆಡ್ಕೊಂತಾರೆ. ಸೊ ನನಗೆ ಸಮ್ಟೈಮ್ಸ್ ಈ ಹಾಡು ಆಡ್ಬೇಕಾದ್ರೆ ತುಂಬಾ ಪರ್ಸನಲ್ ಅನ್ಸುತ್ತೆ ಈ ಸಾಂಗ್. ಸೊ ನನಗೆ ತುಂಬಾನೇ ಫೇವ್ರೇಟ್ ಇದು. ಏನಾದ್ರೆ ಅಂದ್ರೆ ಐ ಥಿಂಕ್ ನಿಮ್ಗೆ ಸಮಯಾವಧಿ ಕಡಿಮೆ ಹೊರಗಡೆ ಹೋಗ್ಬೇಕಾಗಿದೆ. ಹಾಗಾಗಿ ಏನೋ ಪ್ರಶ್ನೆ ಕೇಳಾಗಿದ್ರೆ ಈಗಲೇ ಕೇಳ್ಬೋದು ಸರ್ನ. ಯಾ ಪ್ಲೀಸ್. ಪ್ರಸ್ತುತ ಸೋಷಿಯಲ್ ಮೀಡಿಯಾ ಮತ್ತೆ ರೀಲ್ಸ್ ಟ್ರೆಂಡ್ ಇದರಿಂದ ಲಿರಿಕ್ಸ್ ಮೇಲೂ ಪ್ರಭಾವ ಬೀಳುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಬೀಳುತ್ತೆ. ಬಟ್ ಏನಂದ್ರೆ ನಾವು ಅದನ್ನ ತುಂಬಾ ನಮ್ಮ ತಲೆಗೆ ಹಾಕೊಂಡು ಅದಕ್ಕೋಸ್ಕರ ನಾವು ಕೆಲಸ ಮಾಡಕ್ ಹೋಗ್ಬಾರ್ದು. ಅದು ಯಾವತ್ತಿದ್ರು ಇದೆಲ್ಲ ಕಂಟೆಂಟ್ ಮೇಲೂ ಅದರದ್ದು ಇಂಪ್ಯಾಕ್ಟ್ ಬಿದ್ದೇ ಬೀಳುತ್ತೆ. ಬಟ್ ನಾವು ಅದನ್ನ ಔಟ್ಸ್ಮಾರ್ಟ್ ಮಾಡಕ್ ಟ್ರೈ ಮಾಡಬೇಕು. ಅದನ್ನ ಪ್ರೆಷರ್ ಹಾಕೊಂಡ್ಬಿಟ್ರೆ ಆಮೇಲೆ ನಾವು ಕ್ರಿಯೇಟಿವ್ ಆಗಿರಕ್ಕಾಗಲ್ಲ. ಸೊ ನಾನು ಹಾಗೆ ಥಿಂಕ್ ಮಾಡ್ತೀನಿ. ಪ್ರಶ್ನೆಗಳು ಏನಾದ್ರು? ಓಕೆ, ನನಗೆ ಒಂದು ಪ್ರಶ್ನೆ ಇದೆ. ನೀವು ರೀಸೆಂಟ್ಲಿ ಮದುವೆ ಆದ್ರಿ. ಸೊ ಮದುವೆಗೆ 2 ವರ್ಷ ಆಯ್ತಾ? ಓಕೆ, ನನಗೂ ರೀಸೆಂಟ್ಲಿ ಆಯ್ತು, ನನಗೂ 3 ವರ್ಷ ಆಯ್ತು. ಬಟ್ ಏನಿವೆ, ಮದುವೆಗಿಂತ ಮುಂಚೆ ಹೇಗಿತ್ತು ಲಿರಿಕ್ಸ್ ಬರೆಯುವಂತ ಒಂದು ಕೆಲಸ, ಈಗ ಹೇಗಿದೆ? ನಾನೇ ಕಂಟೆಂಟ್ ಕೊಡ್ತೇನೆ. ಅಲ್ಲ, ಅದೇ ಕ್ವಶನ್. ಮದುವೆ ಮುಂಚೆ ಆಕ್ಟಿಂಗ್ ಹೆಂಗಿತ್ತು? ಬಟ್ ಆದ್ರೆ ಇದು ತುಂಬಾ ಓಕೆ. ನನ್ನ ಪರ್ಸನಲ್ ನೀವೇ ಆನ್ಸರ್ ಮಾಡಿ, ನಾನು ಮಾಡ್ತೀನಿ. ಇಲ್ಲ, ನನ್ನ ಇದ್ರ ಪ್ರಕಾರ ನನಗೇನು ಡಿಫ್ರೆನ್ಸ್ ನನಗೇನು ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಅಗೇನ್ ಈಗ ಸುಮ್ಮನೆ ಅರ್ಥ ಮಾಡ್ಕೊಳ್ಳೋರು ಆ ಥರ ಎಲ್ಲ ಯೂಸ್ ಮಾಡ್ಬಿಟ್ರೆ ಇದು ಬೇರೆ ಸ್ಟೇಜ್ ಆಗುತ್ತೆ. ಬಟ್ ದ ಥಿಂಗ್ ಇಸ್, ನನಗೇನು ಡಿಫ್ರೆನ್ಸ್ ಅನ್ನಿಸ್ತವೆ. ಬಿಕಾಸ್ ಈವನ್ ಶಿ ಎಂಜಾಯ್ಸ್ ಮೈ ವರ್ಕ್. ವೆನ್ ದಟ್ ಈಸ್ ದೇರ್ ವಿ ಬೋತ್ ಎಂಜಾಯ್. ಅಂದ್ರೆ ಅವ್ರ ವರ್ಕ್ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ನನ್ನ ವರ್ಕ್ ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ. ಸೊ ವೆನ್ ದಟ್ ಈಸ್ ದೇರ್ ಏನು ಡಿಫ್ರೆನ್ಸ್ ಅನ್ಸಲ್ಲ. ಸೇಮ್ ಆನ್ಸರ್ ನಂದು ಅದೇನಾ. ಬಟ್ ಸೀರಿಯಸ್ಲಿ ಅದ್ಭುತವಾದ ಕೆಲಸ ಮಾಡ್ತಾ ಇದ್ರೆ ಇಂಡಸ್ಟ್ರಿಯಲ್ಲಿ. ನಿಮ್ಗೆ ತುಂಬಾನೇ ಒಳ್ಳೇದಾಗ್ಲಿ. ಹಾಗೆ ನಮ್ಮ ತಂಡ ಜೊತೆ ನೀವು ಸೇರಿಕೊಂಡಿದ್ದು, ಭಾಗಿಯಾಗಿದ್ದು ನಮ್ಮೆಲ್ಲರ ಭಾಗ್ಯ ಅಂತಾನೆ ಹೇಳ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಲುಕಿಂಗ್ ಫಾರ್ವರ್ಡ್. ಇನ್ನೇನು ಅತಿ ಶೀಘ್ರದಲ್ಲಿ ರಿಲೀಸ್ ಕೂಡ ಅನೌನ್ಸ್ ಮಾಡ್ತೀವಿ, ಅದನ್ನ ಡೈರೆಕ್ಟರ್ ಸರ್ ಮಾತಾಡ್ತಾರೆ. ಅಂಡ್ ನಿಮ್ಮ ಒಂದು ಪ್ರೆಸೆನ್ಸ್ ತುಂಬಾನೇ ಮ್ಯಾಟರ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ನಾಗಾರ್ಜುನ ಅವರೇ. ಥ್ಯಾಂಕ್ಸ್ ಅ ಲಾಟ್. ನಾನು ಯಾವಾಗಲೂ ನಾಗಾರ್ಜುನ ಹೇಳ್ತಾ ಇರ್ತೀನಿ, ಅಂದ್ರೆ ಅವ್ರು ಸಿಕ್ಕಾಗೆಲ್ಲ ಅವ್ರು ಬರ್ದಿರುವಂತಹ ಸಾಹಿತ್ಯದ ಬಗ್ಗೆ ನಾನು ಮಾತಾಡ್ತಾನೆ ಇರ್ತೀನಿ. ಯಾಕಂದ್ರೆ ಅಂತ ಅದ್ಭುತವಾದ ಸಾಹಿತ್ಯ ಅವರು. ಐ ಹೋಪ್ ನೀವಿನ್ನ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿ ಇನ್ನ ಹಲವಾರು ಸಾಕಷ್ಟು ಸಾವಿರಾರು ಹಾಡುಗಳನ್ನ ಬರೆಯೋ ಥರ ಆಗಲಿ ಅಂತ ನಾನು ಬಯಸ್ತೀನಿ. ಆಲ್ ದಿ ಬೆಸ್ಟ್ ಯು ನಾಗಾರ್ಜುನ. ಗುಡ್ ಡೇ. ಥ್ಯಾಂಕ್ ಯು. ಯಾರಾದ್ರು ಒಬ್ರು ಎಸ್ಕಾಟ್ ಮಾಡಿ. ಓಕೆ, ಈ ಹಾಡಿಗೆ ಬರೋಣ ಮತ್ತೊಮ್ಮೆ. ಈ ಹಾಡನ್ನ ಹಾಡಿದವರು ಸಿದ್ಧಾರ್ಥ್ ಬೆಳಮನು. ಏನಂದ್ರೆ ನಮ್ಮ ಸಿನಿಮಾದಲ್ಲಿ ಸಾಕಷ್ಟು ಜನ ಸಿದ್ದುಗಳಿದ್ದಾರೆ. ನಾನೊಬ್ಬ ಸಿದ್ದು, ಜೊತೆ ನಮ್ಮ ಮೇಕಪ್ ಆರ್ಟಿಸ್ಟ್ ಸಿದ್ದು, ಹಾಡನ್ನ ಹಾಡಿದವರು ಸಿದ್ದು, ಇನ್ನೊಂದು ಹಾಡನ್ನ ಬರೆದವರು ಸಿದ್ದು ಕೊಡುವ ಅಂತ. ಸೊ ಸಾಕಷ್ಟು ಜನ ಸಿದ್ದು ಇನ್ವಾಲ್ವ್ ಆಗಿದ್ದಾರೆ. ಸಿದ್ಧಾರ್ಥ್ ಬೆಳಮನು ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅದ್ಭುತವಾದ ಒಬ್ರು ಸಿಂಗರ್. ನನಗನ್ಸಿ ಕನ್ನಡದಲ್ಲಿ ಆನ್ ಸ್ಪಾಟ್ ಏನು ಒಂದು ಟೆಕ್ನಿಕಾಲಿಟೀಸ್ ಇಲ್ದೇನೆ ಎಲ್ಲಾ ತರದ ಹಾಡುಗಳನ್ನ ಅವರು ಹಾಡುವಂತ ಒಬ್ರು ಗಾಯಕರು. ಅವ್ರನ್ನ ಚೂಸ್ ಮಾಡಿದವರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಕಾಶ್ ಪರ್ ಅವರು. ಸೊ ಈಗ ನಾನು ವೆರಿ ಟ್ಯಾಲೆಂಟೆಡ್, ಹಾಗೆ ನಮ್ಮ ಸಿನಿಮಾದ ಆಲ್ರೆಡಿ ಸೂಪರ್ ಹಿಟ್ ಹಾಡುಗಳನ್ನ ಕೊಟ್ಟಂತ ನನ್ನ ನೆಚ್ಚಿನ ನಿರ್ದೇಶಕರು, ಮ್ಯೂಸಿಕ್ ಡೈರೆಕ್ಟರ್ ಆಕಾಶ್ ಪರ್ ಅವರು ಸ್ಟೇಜ್ ಮೇಲೆ ಬರಬೇಕು. ಆಕಾಶ್ ಬ್ರೋ, ಪ್ಲೀಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿ. ಹೇಗೆ ಅನಿಸೋದು? ಆಲ್ರೆಡಿ ಐ ಥಿಂಕ್ 2ನೇ ಪ್ರೆಸ್ ಮೀಟ್ ಇದ್ದು ನಮ್ದು. ಸೊ ನಿಮ್ಮ ಅನುಭವ. ಯಾ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಚೇತನ್ ಸರ್, ಥ್ಯಾಂಕ್ ಯು ಗಿರಿಧರ್ ಸರ್ ಫಾರ್ ದಿ ಆಪರ್ಚುನಿಟಿ.
ಅಂಡ್ ಈ ಮೂವಿಗೆ ಅದೇ ಸಾಂಗ್ಸ್ ಮಾಡಬೇಕು ಅಂದ್ರೆ ಫಸ್ಟ್ ಬರೀ ನನ್ನ ಮೇಲೆ ಡಿಪೆಂಡ್ ಆಗಲ್ಲ, ಇಡೀ ಟೀಮ್ ಡೆಡಿಕೇಟೆಡ್ ಆಗಿರ್ಬೇಕು. ಸ್ಟೋರಿ ಹಾಗಿತ್ತು. ಅಂಡ್ ಅದೇ ತರ ಈಗ ನನ್ನ ಟ್ಯೂನ್ ಚೆನ್ನಾಗಿ ಕೇಳಿಸ್ಬೇಕು ಅಂದ್ರೆ ಆ ಥರ ಲಿರಿಸಿಸ್ಟ್ ಸಿಗ್ಬೇಕು. ಸೊ ನಾಗಾರ್ಜುನ್ ಶರ್ಮಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಅಟ್ ದ ಸೇಮ್ ಟೈಮ್ ನಾನೇನು ಸಾಂಗ್ ಮಾಡಿದ್ದೀನಿ ಅದಕ್ಕೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸಿದ್ದು ಸರ್. ಅಂಡ್ ಇವ್ರ ಡೆಡಿಕೇಶನ್ ಅಂತೂ ಬೇರೆ ಲೆವೆಲ್. ಪಾಪ 5.1ಗೂ ಬರ್ತಾರೆ, ಎಡಿಟಿಂಗ್ ಕುತ್ಕೋತಾರೆ, ಏನಾದ್ರು ಡಿಸ್ಕಷನ್ ಮಾಡೋಣ ಪ್ರಮೋಷನ್ ಅಂದಾಗೆಲ್ಲ ಪಾಪ ಹಿ ಈಸ್ ಆಲ್ವೇಸ್ ಅವೈಲೇಬಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಥ್ಯಾಂಕ್ ಯು ಚೇತನ್ ಸರ್ ಫಾರ್ ದಿ ಆಪರ್ಚುನಿಟಿ. ಅಂಡ್ ನಮ್ಮ ಟೀಮಲ್ಲಿ ಎಲ್ಲರೂ ಅಸೋಸಿಯೇಟ್ ಡೈರೆಕ್ಟರ್ ನಮ್ಮ ವೆಂಕಿ ಅವರು, ಚಂದ್ರು ಅವರು, ಸಚಿನ್ ಅವರು ಎಲ್ಲರೂ ಸೋ ಮಚ್ ಡೆಡಿಕೇಟೆಡ್. ಈ ಸಾಂಗ್ ಕಂಪೋಸ್ ಮಾಡುವಾಗ ವೆಂಕಿ ಅಂಡ್ ಚೇತನ್ ಸರ್ ನಮ್ಮ ಸ್ಟುಡಿಯೋಲಿ ಇದ್ರು. ಎಲ್ಲ ಫ್ರೇಸಸ್ ಅವ್ರು ಸೆಲೆಕ್ಟ್ ಮಾಡಿದ್ದು, ಸರ್ ಗ್ರಾಫ್ ಹಿಂಗ್ ಹೋಗ್ಬೇಕು ಈ ಸಾಂಗು ಅಂತ. ಯಾಕಂದ್ರೆ ನನಗೂ ನಾಗಾರ್ಜುನ್ ಶರ್ಮಾ ಅವ್ರು ಹೇಳ್ದಂಗೆ ಅವ್ರ ಲಿರಿಕಲ್ ಏನ್ ಹೇಳಿದ್ರು ಮ್ಯೂಸಿಕಲ್ ಡಿಟೋ ಕಾಪಿ ಪೇಸ್ಟ್ ಮಾಡ್ಬೋದು, ಚಾಲೆಂಜಿಂಗ್ ಈ ತರ ಸಿಚುವೇಶನ್ ಕಂಪೋಸ್ ಮಾಡೋದು. ಅಂಡ್ ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಕಾಶ್ ಅವರೇ, ನಾನು ಆಕ್ಚುಲಿ 5.1 ಅಲ್ಲಿ ನಮ್ಮ ಮ್ಯೂಸಿಕ್ ಅಂದ್ರೆ ನಮ್ಮ ಸಿನಿಮಾ ಮ್ಯೂಸಿಕ್ ಹೇಗಾಗಿದೆ ಅಂತ ನೋಡಿದೆ. ಎಷ್ಟೊಂದು ಜಾಗದಲ್ಲಿ ನಮಗೆ ಭಯ ಆಗಿದೆ. ಸೊ ಅಷ್ಟು ತುಂಬಾನೇ ಚೆನ್ನಾಗಿ ಮಾಡಿದ್ರೆ. ಅಂದ್ರೆ ಬರೀ ಮ್ಯೂಸಿಕ್ ಅಂದ ತಕ್ಷಣ ಲವ್ ಮ್ಯೂಸಿಕ್ ಇರ್ಬೇಕಂತಲ್ಲ. ಸೊ ಎಲ್ಲ ಏರಿಳಿತಗಳು ಕಾಣಿಸುತ್ತೆ ಸಿನಿಮಾದಲ್ಲಿ. ಸೊ ಐ ಹೋಪ್ ಈ ಒಂದು ಸಿನಿಮಾ ಹೊರಗಡೆ ಬಂದ್ಮೇಲೆ ಹಾರರ್ ಸಿನಿಮಾಸ್ ನಿಮಗೆ ಸಾಲಾಗಿ ಸಿಗ್ಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಕಾಶ್ ಅವರೇ. ಪರ್ಟಿಕ್ಯುಲರ್ ಥಿಂಗ್ ಏನಾದ್ರು ಕೇಳಬೇಕು ಅಂತಿದ್ರೆ ದಯವಿಟ್ಟು ಪ್ರಶ್ನೆಗಳ ಕೇಳ್ಬೋದು. ಸರ್, ಒಂದು ಗ್ಲಿಮ್ಸ್ ನಲ್ಲೇ ಯೂಶಲಿ ಪ್ರೇಕ್ಷಕರ ಕುತೂಹಲ ಹುಟ್ಟಿಸೋದು ಅಷ್ಟೊಂದು ಸುಲಭ ಅಲ್ಲ ಅಂತ ಹೇಳ್ತಾರೆ. ಅಂಡ್ ಈ ಫುಲ್ ಸಿನಿಮಾದ ಟೋನ್ ಹೇಗಿರುತ್ತೆ, ನೀವು ಅದನ್ನ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ ಸರ್? ಎಸ್ ಮ್ಯಾಮ್, ಫುಲ್ ಸಿನಿಮಾ ಟೋನ್ ಅಂದ್ರೆ ಈಗ ಒಂದು ಹ್ಯೂಮರ್ ಅಂಡ್ ಹಾರರ್ ಕಾನ್ಸೆಪ್ಟ್ ಇದು. ಕೆಲವೊಂದ್ಸಲಿ ಹೇಗಿದೆ ಅಂದ್ರೆ ಹ್ಯೂಮರ್ ಅಂಡ್ ಹಾರರ್ ಒಟ್ಟಿಗೆ ಇದೆ ಒಂದೊಂದು ಸೀನ್ ಅಲ್ಲಿ. ಆಡಿಯನ್ಸ್ ಖಂಡಿತ ಅದನ್ನ ಎಂಜಾಯ್ ಮಾಡ್ತಾರೆ. ಐ ಕ್ಯಾನ್ ಪ್ರಾಮಿಸ್, ಖಂಡಿತ ಎಂಜಾಯ್ ಮಾಡ್ತಾರೆ. ಆ ಟೈಮಲ್ಲಿ ಅಟ್ ದ ಸೇಮ್ ಟೈಮ್ ಜನ ನಗ್ತಾರೆ, ಅಟ್ ದ ಸೇಮ್ ಟೈಮ್ ಜನ ಹೆದರ್ಕೋತಾರೆ. ಆ ಕಾನ್ಸೆಪ್ಟ್ ಅದನ್ನ ಮ್ಯೂಸಿಕ್ ಮಾಡೋದು ಸ್ವಲ್ಪ ಕಷ್ಟ ಆಯ್ತು, ಚಾಲೆಂಜಿಂಗ್ ಇತ್ತು. ಸೊ ಹೋಪ್ಫುಲಿ ಐ ಥಿಂಕ್ ಐ ಹ್ಯಾವ್ ಡನ್ ಮೈ ಬೆಸ್ಟ್ ಅಂತ. ಥ್ಯಾಂಕ್ ಯು ಆಕಾಶ್ ಅವರೇ, ಥ್ಯಾಂಕ್ ಯು ಸೊ ಮಚ್. ಓಕೆ, ಈಗ ನಮ್ಮ ಚಿತ್ರದ ಕೋರಿಯೋಗ್ರಾಫರ್ನ ಕರೆಯುವಂತ ಸಮಯ. ಇವರು ಆಲ್ರೆಡಿ ಹೋದ ವರ್ಷದ ಒಂದು ಸೂಪರ್ ಹಿಟ್ ಹಾಡನ್ನ ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿರಬೇಕು, ಮುಂಗಾರು ಮಳೆಯಲ್ಲಿ ಅಂತ ಒಂದು ಹಾಡಿತ್ತು. ಅದ್ಭುತವಾದ ಒಂದು ನೃತ್ಯ ಸಂಯೋಜನೆ ಮಾಡಿದ್ರು. ಅದ್ರ ಜೊತೆಗೆ ಇವರ ಕೆರಿಯರ್ನ ಮೊದಲನೇ ಹಾಡು ನಾನು ಹೋಗೋಕ್ಕೂ ಮೊದಲು, ಆ ಸಾಂಗ್ ಸೂಪರ್ ಹಿಟ್ ಆಯ್ತು. ಐ ಥಿಂಕ್ ಈಗಲೂ ಅದು ಚೆನ್ನಾಗಿ ಹೋಗ್ತಾ ಇದೆ. ನೀನು ಫ್ರೀ ಆಗಿ ಇದ್ದಾಗಿಲ್ಲ, ಅದೊಂದು 57 ಮಿಲಿಯನ್ ಟಚ್ ಮಾಡಿದೆ. ನೋಡಿ ಎಷ್ಟು ಹಂಬಲ್ ಇದ್ದಾರೆ ಅಂದ್ರೆ, ನಾನೇನು ಬಿಲ್ಡಪ್ ಕೊಡೋದು ಬೇಡ, ನಿಮ್ ಬಾಯಿ ಮುಚ್ಕೊಂಡು ಮೈಕ್ ಕೊಟ್ಬಿಡು ಅಂತ. ಆಕ್ಚುಲಿ ನಾನು ಇವ್ರನ್ನ ಮಾಸ್ಟರ್ ಅಂತ ಕರಿತೀನಿ, ರಘುಭಾಯ್ ಅಂತ ಕರಿತೀನಿ. ಯಾಕಂದ್ರೆ ನಾನು ಇವ್ರ ಬ್ಯಾಕ್ ಗ್ರೌಂಡ್ ಡ್ಯಾನ್ಸಿಂಗ್ ಮಾಡುವಂತ ಒಂದು ಸಂದರ್ಭದಲ್ಲಿ ನಾನು ಇವ್ರ ತಂಡದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇವರ ಒಂದು ಕೆರಿಯರ್ ಮೊದಲನೇ ಹಾಡು ಲಕಿಲಿ ವಿ ಬೋತ್ ಕೊಲಾಬ್ರೇಟೆಡ್. ನಾನು ಅದರ ಫೇಸ್ ಆಫ್ ದಿ ಸಾಂಗ್ ಆಗಿದ್ದೆ. ಅಂಡ್ ಅದ್ಭುತವಾದ ಕೊರಿಯೋಗ್ರಫಿ ಮಾಡ್ತಾರೆ. ಸೊ ನಮ್ಮ ಸಿನಿಮಾನು 3 ಹಾಡು ರಘು ಮಾಸ್ಟರ್ ಮಾಡಿರೋದು. ಸೊ ರಘು ಮಾಸ್ಟರ್, ನೀವ್ ಹೇಳಿ, ಈ ಹಾಡು ಕೊರಿಯೋಗ್ರಾಫ್ ಮಾಡೋದು ನಿಮಗೆ ಹೇಗೆ ಅನಿಸ್ತು, ಹೇಗೆಲ್ಲ ಏನೆಲ್ಲ ಚಾಲೆಂಜಸ್ ಇತ್ತು? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನ್ಯೂ ಇಯರ್ ಬರ್ತಾ ಇದೆ, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಹಾಗೆ ನನಗೆ ಈ ಸಿನಿಮಾಲ್ಲಿ ಕೊರಿಯೋಗ್ರಾಫ್ ಮಾಡೋಕ್ಕೆ ಆಪರ್ಚುನಿಟಿ ಕೊಟ್ಟಂಥ ಚೇತನ್ ಸರ್ಗೆ ಹಾಗೆ ಗಿರಿಧರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ 2 ಸಾಂಗ್ ಬಿಟ್ಟಿದ್ವಿ, ಒಂದು ಡುಯೆಟ್ ಸಾಂಗು, ಆಮೇಲೆ ಇನ್ನೊಂದು ವಿಡಿಯೋ ಸಾಂಗ್. ಅದು ಆ್ಯಕ್ಚುಲಿ ಲೇಟ್ ಇದಾಯಿತು, ಬಟ್ ಅದೆರಡರಲ್ಲೂ ಡಿಫ್ರೆಂಟು. ಇದು ಇನ್ನೂ ಅದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ಮೋಟಿವೇಶನ್, ಲವ್, ಆಮೇಲೆ ಫನ್ ಇದಷ್ಟು ಮಿಕ್ಸ್ ಮಾಡಿರೋ ಅಂಥ ಒಂದು ಸಾಂಗು. ಸೊ ಹೋಪ್ ನೀವೆಲ್ಲ ನೋಡಿದ್ರೆ ಖಂಡಿತ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇದರಲ್ಲಿ ಬಿಫೋರ್ ಮಾಡಿದ್ರಲ್ಲಿ ಬೈಕ್ದು ಒಂದು ಸ್ಟೆಪ್ ಮಾಡಿದ್ವಿ, ಅದು ತುಂಬಾನೇ ರೀಚ್ ಆಗಿತ್ತು. ಹಾಗೆ ಇದರಲ್ಲೂ ಒಂದು ಚಿಕ್ಕದಾಗಿ ಒಂದು ಹುಕ್ ಸ್ಟೆಪ್ ಮಾಡಿದ್ದೀನಿ, ಗೊತ್ತಿಲ್ಲ, ನೋಡೋಣ ಇನ್ನು ಮುಂದಕ್ಕೆ ಅದನ್ನು ಒಂದು ಸ್ವಲ್ಪ ಟ್ರೆಂಡ್ ಆಗಲಿ ಅಂತ ಮಾಡಿಸಿದ್ದೀನಿ. ಸೊ ಏನಕ್ಕೆ ಸಿಂಪಲ್ ಆಗಿ ಇದೆ ಅಂತಂದ್ರೆ, ಎಲ್ಲಾ ಥರದವರು ಒಂದು ಹುಕ್ ಸ್ಟೆಪ್ನ ಎಂಜಾಯ್ ಮಾಡಲಿ ಅನ್ನೋದಕ್ಕೋಸ್ಕರ ಒಂದು ಕ್ಯೂಟ್ ಆಗಿ ಮಾಡಿಸಿರೋ ಅಂಥ ಹುಕ್ ಸ್ಟೆಪ್ಪು. ಸೊ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲ ಸರ್, ನೀವು ಮಾಡೋ ಎಲ್ಲ ಸ್ಟೆಪ್ಸ್ಗಳು ತುಂಬಾ ಮುದ್ದಾಗಿರುತ್ತೆ. ಎಲ್ಲ ಕಾಪಿ ಕೂಡ ಮಾಡ್ತಿದ್ದಾರೆ. ಬೈಕ್ ಸ್ಟೆಪ್ ತುಂಬಾನೇ ವೈರಲ್ ಆಗಿತ್ತು. ನನಗೆ ಎಷ್ಟು ಜನ ಹೇಳ್ತಾ ಇದ್ದಾರೆ ಈ ಸಾಂಗ್ ಸೂಪರ್ ಹಿಟ್ ಆಗಿದೆಲ್ಲ ಅಂತ. ಬೇಸಿಕಲಿ ಅಷ್ಟೊಂದು ಸ್ಪ್ಯಾಮ್ ಮಾಡ್ಬಿಟ್ಟಿದ್ವಿ ನನ್ನ ಪ್ರೊಫೈಲಿಂದ, ಬೇರೆ ಪ್ರೊಫೈಲಿಂದ. ಅಷ್ಟು ಚೆನ್ನಾಗಿತ್ತು. ಅಂಡ್ ಆ ಹುಕ್ ಸ್ಟೆಪ್ ಅಲ್ಲಿ ಏನೋ ಒಂದು, ಅಂದ್ರೆ ಯೂಶಲಿ ಬೈಕ್ ಸ್ಟೆಪ್ ಓಕೆ, ಬಟ್ ಅದ್ರಲ್ಲಿ ಏನೋ ಒಂದು ಮಜಾ ಇದೆ. ಸೊ ಆದ್ರೆ ಕ್ರಿಯೇಟ್ ಮಾಡಿದ್ರ. ಸೊ ಒಂದೊಂದು ಪ್ರಶ್ನೆ ನನ್ನ ಕಡೆಯಿಂದ ನಿಮಗಿದೆ. ಈಗ ನೀವು ಆಲ್ರೆಡಿ ಸಾಕಷ್ಟು ಸಾಲ ಸಿನಿಮಾ ಮಾಡ್ತೀರಾ, ಈಗ ಅಪ್ಕಮಿಂಗ್ ಏನಿದೆ ರಿಲೀಸಸ್ ನಿಮ್ದು?
ಈಗ ರಿಲೀಸ್ಗೆ ಅಂತ ನನಗೂ ಐಡಿಯಾ ಇಲ್ಲ, ಬಟ್ ಹೋಗ್ತಾ ಇದೆ. ಮೃತ್ಯುದೇವತೆ, ಆಮೇಲೆ ಗಾರ್ಗ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಇನ್ನೂ ಸುಮಾರು ನಡೀತಾ ಇದೆ, ಒಂದಷ್ಟು ಪ್ರಾಜೆಕ್ಟ್ಗಳು ಮಾಡ್ತಾ ಇದ್ದೀನಿ. ಸೂಪರ್ ಕುಮಾರ್ ಸರ್, ನಾನು ನೋಡ್ದಂಗೆ ತುಂಬಾನೇ ಬಿಸಿ ಕೊರಿಯೋಗ್ರಾಫರ್ ನೀವು. ನಿಮ್ಗೆ ತುಂಬಾನೇ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ಸ್ ಅಗೇನ್. ಅಂಡ್ ಈಗ ನಮ್ಮ ಸಿನಿಮಾವಿನ ಸಿನಿಮಾಗ್ರಾಫರ್ನ ಕರೆಯುವಂತ ಸಮಯ. ಇವ್ರ ಬಗ್ಗೆ ನಾನು ಹೇಳಲೇಬೇಕು. ಇದಾಗಲೇ ಇದಕ್ಕಿಂತ ಮುಂಚೆ ಒಂದು ಸಿನಿಮಾ ಬಂದಿತ್ತು, ನಿಮ್ಗೆಲ್ಲರಿಗೂ ಗೊತ್ತು. 25 ದಿನಗಳನ್ನ ಪೂರೈಸಿ ಅದ್ಭುತವಾದ ಪ್ರದರ್ಶನ ಕಂಡುಕೊಳ್ತು. ಆ ಸಿನಿಮಾ ಹೆಸರು ಲವ್ ಯು ಮುದ್ದು. ಆ ಸಿನಿಮಾ ಹೀರೋ ನಾನೇ ಆಗಿದ್ದೆ. ಸೊ ಆ ಸಿನಿಮಾ DOP ದೀಪಕ್ ಕುಮಾರ್ ಅವರು. ನಮ್ಮ ಸೀಟೆಡ್ ಸಿನಿಮಾ ಕೂಡ ಅವರೇ ಕ್ಯಾಮ್ರಾ ವರ್ಕ್ ನ ಮಾಡಿದ್ದಾರೆ. ಅದ್ಭುತವಾದ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಏನೇ ಕನ್ಸ್ಟೆನ್ಸ್ ಇರಲಿ, ಏನಿರಲಿ, ಕ್ವಿಕ್ ಆಗಿ ಮಾಡಿದ್ದಾರೆ. ಸೊ ಒನ್ ಆಫ್ ದ ಲೀಡಿಂಗ್ ಸಿನಿಮಾಟೋಗ್ರಾಫರ್ಸ್ ಇನ್ ಕನ್ನಡ ಇಂಡಸ್ಟ್ರಿ ಅಂತ ಹೇಳ್ಬೋದು. ಸೊ ಬರ್ಲಿ JK ದೀಪಕ್ ಕುಮಾರ್ ಅವರು ಸ್ಟೇಜ್ ಬರ್ಲಿ, ದಯವಿಟ್ಟು ಪ್ಲೀಸ್ ಬನ್ನಿ. ಫಸ್ಟ್ ಆಫ್ ಆಲ್ ಇವಾಗ ಪ್ರೆಸ್ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಬಂದಿರೋದಕ್ಕೆ. ಆಮೇಲೆ ನಮ್ಮ ಚೇತು, ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು ಹೇಳ್ಬೇಕು. ಫಸ್ಟ್ ಆಫ್ ಆಲ್ ನನಗೆ ಚಾನ್ಸ್ ಕೊಟ್ಟಿರೋಕ್ಕೆ ಆ್ಯಕ್ಚುಲಿ ಚೇತು ನಾನು ಥ್ಯಾಂಕ್ಸ್ ಅನ್ಬೇಕು. ಅವರಿಂದನೇ ನನಗೆ ಲವ್ ಯು ಮುದ್ದು ಸಿಕ್ಕಿದ್ದು. ಅದು ನನಗೆ 2ನೇ ಸರಿ ಹೇಳ್ತಾ ಇರೋದು ಮಮ್ಮ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಸಾಂಗ್ ಬಗ್ಗೆ ಬರಬೇಕು ಅಂದರೆ ತುಂಬ ನ್ಯಾಚುರಲ್ ಆಗಿ ಮಾಡಿದ್ದೀವಿ ಈ ಸಾಂಗ್ನ. ಅಂದರೆ ಆ ಲಿರಿಕ್ಗಾಗಿರ್ಬೋದು ಎಲ್ಲರಿಗೂ ಟೈಮ್ ಬಂದೇ ಬರುತ್ತೆ. ಮಾಮ್ ಆಲ್ರೆಡಿ ನಿನಗೆ ಬಂದಿದೆ, ನಮ್ಮ ಚೇತು ಆಗಲಿ ನಮ್ಮ ಸೀಟೇಜ್ ಟೀಮ್ ಅವ್ರಿಗೆ ಬಂದೇ ಬರುತ್ತೆ ಈ ಮೂವಿ. ಆಮೇಲೆ ತುಂಬ ನ್ಯಾಚುರಲ್ ಆಗಿ ಮಾಡಿದ್ದೀವಿ. ಕ್ಯಾಪ್ಚರ್ ಅಂತೂ ನಾವು ತುಂಬ ನ್ಯಾಚುರಲ್ ಆಗಿ ಮಾಡಿದ್ದೀವಿ. ಇರೋ ನ್ಯಾಚುರಲ್ ಲೈಟಿಂದ ಆಗಿರ್ಬೋದು, ಪ್ರತಿಯೊಂದು ಬೇರೆ ಥರ ಪ್ಯಾಟರ್ನಲ್ಲಿ ನಮ್ಮ ರಘು ಮಾಸ್ಟ್ರು ತುಂಬ ನೀಟಾಗಿ ಪ್ರಾಪರಾಗಿ ಕೊರಿಯೋಗ್ರಾಫ್ ಮಾಡಿ ನೀಟಾಗಿ ಪ್ಲ್ಯಾನ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸಿದ್ದಣ್ಣ. ಇದು 2ನೇ ಮೂವಿ. ಥ್ಯಾಂಕ್ ಯು. ಶೀಘ್ರದಲ್ಲೇ ಹ್ಯಾಟ್ರಿಕ್ ಹೊಡಿತೀವಿ ಹೋಪ್ಫುಲಿ. ಅಂಡ್ ನಾವು ಆಕ್ಚುಲಿ ಕೇಳಲೇಬೇಕು. ನೀವು ಕೇಳ್ತಿರೋ ಬಿಡ್ತಾರೆ, ನಾನು ಕೇಳ್ಬೇಕು ಅನ್ಕೊಂಡಿದ್ದೀನಿ. ಈ ಸಾಂಗ್ ಅಲ್ಲಿ ನೀವು ಕ್ಯಾಮಿಯೋ ಮಾಡಿದ್ದೀರಾ, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಕ್ಯಾಮ್ ಅಂತ ಹೇಳ್ತಾ ಇಲ್ಲ, ಏನಂದ್ರೆ ಒಂದು ಶಾರ್ಟ್ ಫ್ಯಾನ್ ಆಗಿ ಮಾಡಿದ್ದೀನಿ. ಯಾಕಂದ್ರೆ ನಾನು ಒಂದು ಫ್ಯಾನ್ ಆಗ್ಬಿಟ್ಟೆ ಲವ್ ಯು ಮುದ್ದುಲಿ ಅವ್ರ ಪರ್ಫಾರ್ಮೆನ್ಸ್ ನೋಡಿ. ನಂತರ ಸೀಟೇಜ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಸೊ ಐ ಆಮ್ ಯುವರ್ ಫ್ಯಾನ್ ಬಾಯ್. ಗೊತ್ತಿಲ್ಲ, ನಾನೇ ಬಿಲ್ಡಪ್ ತಗೊಂಡೆ. ಫ್ಯಾನ್ ಬಾಯ್ ಆಗಿ ನಾನು ಮಾಸ್ಟರ್ ಮಾಡಿದೀವಿ ಒಂದು ಶಾರ್ಟ್. ಇಲ್ಲ, ಬಟ್ ಆದ್ರೂ ದೀಪಕ್ ಅವರ ಕೆಲಸ ಅದ್ಭುತವಾಗಿದೆ. ಯಾಕಂದ್ರೆ ನಾವು ಆಲ್ರೆಡಿ ಒಂದು ವರ್ಷನ್ ಚೆಕ್ ಮಾಡಿದ್ವಿ. ವಿಜುವಲ್ಸ್ ಸಖತ್ತಾಗಿದೆ. ನಿಮ್ಮನ್ನ ಆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಸೊ ಈ ಸಿನಿಮಾದಲ್ಲಿ ನಾವು ಏನ್ ಗೋಸ್ಟ್, ಏನ್ ಲೂಪ್ ಅಂತ ಹೇಳ್ತಿದೀವಿ, ಅದನ್ನ ಕಟ್ಕೊಡ್ಬೇಕು ಅಂತ ಹೇಳಿದ್ರೆ ಇವರು ಒಂದು ಕೆಲಸ ತುಂಬಾನೇ ಇಂಪಾರ್ಟೆಂಟ್. ಅದ್ಭುತವಾಗಿ ಮಾಡಿದ್ದಾರೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಟ್ರೇಲರ್ ಕೂಡ ಬರುತ್ತೆ. ಆಗ ನಿಮ್ಮ ವರ್ಕ್ ಬಗ್ಗೆ ಖಂಡಿತ ತಿಳಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ದೀಪಕ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ನಮ್ಮ ಚಿತ್ರದ ಹೀರೋ ಹಾಗೂ ಹೀರೋಯಿನ್ ವೇದಿಕೆ ಮೇಲೆ ಕರೆಯುವಂತ ಸಮಯ. ನಾನಲ್ಲ ಹೀರೋ ಆಕ್ಚುಲಿ, ನಿಜ ಹೇಳ್ಬೇಕಂದ್ರೆ. ದೇರ್ ಇಸ್ ಒನ್ ಮೋರ್ ಗಾಯ್. ಇವ್ರು ತುಂಬಾ ಡಾಮಿನೇಟ್ ಮಾಡಿದ್ದಾರೆ ನನ್ಗೆ ತುಂಬಾನೇ ಕಷ್ಟ ಕೊಟ್ಟಿದ್ದಾರೆ. ಇಡೀ ಸಿನಿಮಾ ನನ್ನ ಮನೆ ಅಂತ ಮನೆಗೆ ಕಳಿಸ್ಬಿಟ್ಟಿದ್ದಾರೆ. ಸೊ ಇವರು ನನ್ನದ ರಘು ರಾಮನ್ ಕೋಪ್ ಅವ್ರು ಬರಬೇಕು ಸ್ಟೇಜ್ ಮೇಲೆ. ಹಾಗೆ ಅದ್ರ ಜೊತೆಗೆ ಬ್ಯೂಟಿಫುಲ್ ರಾಕ್ಷಸ್ ಶೆಟ್ಟಿ ಅವ್ರು ಕೂಡ ಬರಬೇಕು. ಇವರು ಇದು ಮೊದಲನೇ ಪ್ರಪ್ರಥಮ ಸಿನಿಮಾ. ಆದ್ರೂ ಕನ್ನಡ ಇಂಡಸ್ಟ್ರಿ ಆಲ್ರೆಡಿ ಒಂದು 3-4 ಸಿನಿಮಾ ಸೈನ್ ಮಾಡಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ರಿಲೀಸ್ಗೆ ರೆಡಿ ಆಗಿದ್ದಾವೆ. ಸೊ ನಮ್ಮ ಸಿನಿಮಾ ಹೀರೋ ಹಾಗೂ ಹೀರೋಯಿನ್ ಜೊತೆಗೆ ನಿಂತಿದ್ದಾರೆ. ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ಸೊ ಈಗ ಇವರ ಅನುಭವ ಕೇಳೋಣ. ಸೊ ಫಸ್ಟ್ಗೆ ನಾನು ಹೀರೋ ನಾವೇ ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಹೀರೋಯಿನ್ ಮಾತಾಡಿಸ್ಬಿಡ್ತೀನಿ. ಇಲ್ಲ, ಫಸ್ಟ್ ನಾನು ಹೀರೋ ನಾವೇ ಮಾತಾಡ್ತೀನಿ. ಫಸ್ಟ್ ಹೀರೋಯಿನ್ ಮಾತಾಡ್ಲಿ. ಸಮೀಕ್ಷಾ ಹೇಳಿ. ಎಲ್ಲರಿಗೂ ನಮಸ್ಕಾರ. ಏನ್ ಹೇಳ್ಬೇಕು, ಸಾಂಗ್ ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಸಿದ್ದು ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಸರ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ನಮ್ಮ ಸೆಕೆಂಡ್ ಹೀರೋ ರಘು ಸರ್. ಸಿದ್ದು ಅವ್ರಿಗೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಮೇ ಬಿ ಫುಲ್ ವಿಡಿಯೋ ಸಾಂಗ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಾಂಪಿಟೇಷನ್ ಇದೆ ಅಂತ. ಮೇ ಬಿ ನೆಕ್ಸ್ಟ್ ಅವ್ರಿಗೆ ಹೀರೋ ಚಾನ್ಸ್ ಸಿಕ್ಕಿದ್ರೆ ಸಿಕ್ಬೋದು. ವಿ ಆರ್ ಆಲ್ ಎಕ್ಸ್ಪೆಕ್ಟಿಂಗ್ ದಟ್. ನೀವು ಆ ಮೂವಿ ಹೀರೋಯಿನ್ ಆಗ್ತೀರಾ? ಅವ್ರ ಹೀರೋ ಆದ್ರೆ ನಿಮ್ನ ಪ್ರಶ್ನೆ ಕೇಳ್ತಿದ್ದೀನಿ ಸರ್. ಹೀರೋ ನೋಡಿ, ಫಿಲಮ್ ಮೇಕರ್ಸ್ ಅವರೇ ಹೀರೋಯಿನ್ ಆಗ್ತೀನಿ ಅಂತ ಹೇಳಿದ್ರೆ ಸರ್ ಪರವಾಗಿಲ್ಲ, ನಿಮ್ಗೂ ಒಂದು ಇಲ್ಲಿ ಸಾಕ್ಸೋಣ. ಓಕೆ, ಪ್ಲೀಸ್ ಕಂಟಿನ್ಯೂ. ತುಂಬಾ ಇನ್ಸ್ಪೈರಿಂಗ್ ಆಗಿದೆ. ಲಿರಿಕ್ಸ್ ಆಗಿರ್ಬೋದು, ದ ವೇ ಲಿಂಕ್ ಮಾಡಿದಾರಲ್ಲ ಒಂದಕ್ಕೊಂದು ಡಿಫ್ರೆಂಟ್ ಪ್ರೊಫೆಷನ್ಸ್, ಅದು ನನಗೆ ತುಂಬಾ ಇಷ್ಟ ಆಯ್ತು. ಮೇ ಬಿ ಹೋಗ್ತಾ ಹೋಗ್ತಾ ತುಂಬಾ ಆಡಿಯನ್ಸ್ಗೆ ಅದು ಇನ್ನೂ ಇಷ್ಟ ಆಗುತ್ತೆ, ತುಂಬಾ ಕನೆಕ್ಟ್ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಇವ್ರ ಮೊದಲನೇ ಸಿನಿಮಾ ಆಗಿದ್ರು ತುಂಬಾನೇ ಚೆನ್ನಾಗಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ನಿಮಗೆ ಇದ್ರಲ್ಲಿ ಒಂದೇ ವಿಷುವಲ್ ಕಾಣಿಸೋದು, ಬಟ್ ಅದು ಸಾಂಗ್ಸ್ ಏನ್ ರಿಲೀಸ್ ಆಗಿತ್ತು ಅದೆರಡು ತುಂಬಾ ಚೆನ್ನಾಗಿತ್ತು. ರವಿಶಾ, ನಿಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಮುಂಬರುವ ಸಿನಿಮಾಗಳು ಒಳ್ಳೆದಾಗ್ಲಿ, ಹಾಗೆ ಸೀಟೆಡ್ಸ್ ಕೂಡ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಹೇಳ್ತೀನಿ. ಈಗ ನಮ್ಮ ಸಿನಿಮಾ ಸೆಕೆಂಡ್ ಹೀರೋ, ದಯವಿಟ್ಟು ಮಾತಾಡಿ ಸರ್. ನಿಮ್ಗೆ ಏನ್ ಅನಿಸ್ತಾ ಇದೆ ಈ ಸಾಂಗ್ ಬಗ್ಗೆ? ಈ ಸಾಂಗ್ ಅಲ್ಲಿ ನೀವೇ ಕಾಣಿಸ್ತಾ ಇದ್ದೀರಾ? ಬಂದಿರುವಂತಹ ಎಲ್ಲ ಡಿಜಿಟಲ್ ಮೀಡಿಯಾದವ್ರಿಗೆ
ಪ್ರೀತಿಯ ಸ್ವಾಗತ ಹಾಗೆ ನಮಸ್ಕಾರ. ಹಾಗೆ ಪ್ರೊಡ್ಯೂಸರ್ ಸರ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಚೇತುಗೆ ಒಂದು ಕಂಪ್ಲೇಂಟ್ ಇದೆ ಈ ಸಾಂಗ್ ಮೇಲೆ, ರಘು ಮಾಸ್ಟರ್ಗೆ. ನೋಡಿ, ನೀವೆಲ್ಲ ನೋಡಿದ್ದೀರಿ, ಕೂತು ಅಥವಾ ಈ ಪಿ ಓದ್ಕೊಂಡು ಕೂತಿದ್ದೀರಿ. ಸಾಂಗಿಗೆ ಒಂದು ಸ್ಟೆಪ್ ಕೊಡ್ಬೇಕು ತಾನೆ ನನಗೆ. ಹೀರೋನ ತುಳಿದು ಬಿಡ್ತೀನಿ ಅಂತ ಭಯ. ಏನಣ್ಣ? ನಿಜ ಸರ್, ನೋಡಿ, ಎಲ್ಲೂ ಡ್ಯಾನ್ಸೇ ಮಾಡ್ತೀನಿ. ತಮಾಷೆ ಹೇಳಿದೆ. ನನ್ನನ್ನು ಸಹಿಸ್ಕೊಂಡಿದ್ದಾರೆ. ಅಂದರೆ ದೇವರಣೆಗೂ ಸ್ಟೆಪ್ ಬರಲ್ಲ, ಬಿದ್ದಾಗ ಆಡ್ತಾ ಇದ್ದೆ, ಅದೇ ಕೆರ್ಕೊಂಬಿಡೋರು, ಈಗಪ್ಪ ಮಾಡಿಸೋಕೆ ಎಲ್ಲೆಲ್ಲ ಕಟ್ ಮಾಡಿ. ಅಣ್ಣ ಅಂತೂ ನಂಬರ್ 1 ಇವರು ಇಂಡಸ್ಟ್ರಿಯಲ್ಲಿ ಡ್ಯಾನ್ಸರು. ಸೊ ಅವ್ರ ಮುಂದೆ ನಾವು ಅವ್ರ ಜೊತೆಗೆ ಅದು ಡ್ಯಾನ್ಸ್ ಸ್ಟೆಪ್ ಅಂತೂ ತುಂಬ ಕಷ್ಟ ನನಗೆ. ಹೆಂಗೆಂಗೋ ಆಡಿದ್ದೀನಿ, ಅದನ್ನು ಸಹಿಸ್ಕೊಂಡಿದ್ದೀರಿ ರಘು ಮಾಸ್ಟ್ರೆ. ಮುಂದಿನ ಸಿನಿಮಾದಲ್ಲಿ ಡ್ಯಾನ್ಸ್ ಇದ್ರೆ ಕಟ್ ಮಾಡಿ ಆ ಥರ ಏನಾದರೂ ಅವಕಾಶ ಇದ್ದರೆ. ಸೊ ಥ್ಯಾಂಕ್ ಯು. ತುಂಬ ಖುಷಿ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಇಬ್ಬರು ಅಷ್ಟೇ, ವೆರಿ ಸ್ವೀಟ್ ಹಾರ್ಟ್ಸ್, ಸಿದ್ದು ಆ್ಯಂಡ್ ರವೀಕ್ಷ ಹೇಳ್ತಾ ಇದ್ದೀನಿ. ಇಬ್ಬರಿಗೂ ಅವ್ರ ಜೊತೆಗೆ ನಾನು ಇದ್ದೀನಿ, ನನ್ನನ್ನು ಸಹಿಸ್ಕೊಂಡಿದ್ದಾರೆ. ಅಂದರೆ ಇದು 3 ಜನ ಥ್ರೂಔಟ್ ದ ಸಿನಿಮಾ ಕ್ಯಾರಿ ಆಗಿದ್ದೀವಿ. ಒಳ್ಳೆ ಸ್ಕ್ರಿಪ್ಟ್ ಆಗಿದೆ, ಸಿನಿಮಾ ನೋಡಿದ್ದೀವಿ, ನಮಗೆ ಭರವಸೆ ಇದೆ. ಅಂದರೆ ಚೇತು ಪ್ರೊಡ್ಯೂಸರ್ನ ಉಳಿಸಿದ್ದಾರೆ ಆ ಸಿನಿಮಾ ನೋಡಿದ್ಮೇಲೆ ಅನಿಸುತ್ತೆ. ಖಂಡಿತ ಇದು ಒಂದು ಭರವಸೆಯ ಒಂದು ಒಳ್ಳೆ ಹಾರರ್ ವಿತ್ ಬ್ಲಾಗರ್ ಜೊತೆಗೆ ಬಂದಿದೆ. ಈ ಸಿನಿಮಾ ನಿಮಗೆಲ್ಲ ಖುಷಿ ಕೊಡುತ್ತೆ. ಇನ್ನೇನು 1 ತಿಂಗಳಲ್ಲಿ ಇದು ತೆರೆ ಮೇಲೆ ಬರ್ತಾ ಇದೆ ಅಂತ ಅನ್ಕೋತೀವಿ. ಸೊ ನೀವೆಲ್ಲ ಬಂದಿದ್ದೀರಿ, ಇದೇ ಥರ ಸಪೋರ್ಟ್ ಮಾಡಿ, ಇನ್ನಷ್ಟು ಪ್ರಮೋಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಒಂದು ಕೆಲಸ ಈ ಸಿನಿಮಾದಲ್ಲಿ ಅದ್ಭುತವಾಗಿದೆ. ರವೀಕ್ಷಾ, ನಿಮ್ಮ ವರ್ಕ್ ಕೂಡ ತುಂಬಾ ಚೆನ್ನಾಗಿದೆ. ಐ ವಿಶ್ ಯು ದ ಬೆಸ್ಟ್. ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಎಸ್ ಮ್ಯಾಮ್. ಸರ್, ಇತ್ತೀಚೆಗೆ ನಮ್ಮ ಇಂಡಸ್ಟ್ರಿನಲ್ಲಿ ಡಾರ್ಕ್ ಟೋನ್ ಸಿನಿಮಾಗಳು ಹೆಚ್ಚಾಗಿ ಬರ್ತಾ ಇದೆ. ಸೊ ನಿಮ್ಮ ಸೀಟೆಡ್ ಸಿನಿಮಾ ಕೂಡ ಅಷ್ಟೇ. ಎಲ್ಲೋ ಒಂದ್ ಕಡೆ ಫೀಲ್ ಗುಡ್ ಸಿನಿಮಾಗಿಂತ ಈ ಡಾರ್ಕ್ ಟೋನ್ ಸಿನಿಮಾಗಳನ್ನ ಜನ ಹೆಚ್ಚು ಇಷ್ಟಪಡ್ತಾರೆ ಅಂತ ಅನ್ಸುತ್ತಾ? ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಐ ಥಿಂಕ್ ಫೀಲ್ ಗುಡ್ ಡಾರ್ಕ್ ಅನ್ನೋದಕ್ಕಿಂತ ಐ ಥಿಂಕ್ ರೈಟಿಂಗ್ ಶುಡ್ ಬಿ ವೆರಿ ಗುಡ್. ಒಂದು ಸಿನಿಮಾಗೆ ಒಂದು ಕತೆ ಬಹಳನೇ ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ನಾವು ಏನು ತಂಡ ಕಟ್ತೀವಿ ಅದು ಬಹಳ ಮುಖ್ಯ ಆಗುತ್ತೆ. ಸೊ ಓವರ್ ಆಲ್ ಎಕ್ಸಿಕ್ಯೂಟ್ ಮಾಡೋ ರೀತಿ ಮೇಲೆ ಅದ್ರ ಮೇಲೆ ನಿಂತಿದೆ ಸಿನಿಮಾ. ಇವಾಗ ಎಷ್ಟೇ ಚೆನ್ನಾಗಿ ಕತೆ ಇದ್ದು ನಾವು ಚೆನ್ನಾಗಿ ಅದನ್ನ ಪ್ರಮೋಟ್ ಮಾಡಿದೆ, ಅದನ್ನ ಚೆನ್ನಾಗಿ ಮಾಡಿದೆ, ನಾವು ಸಿನಿಮಾ ಚೆನ್ನಾಗಿ ಆಗುತ್ತೆ ಅನ್ನೋದು ಸುಳ್ಳು. ಸೊ ಐ ಥಿಂಕ್ ಇದೊಂದು ಬೇಸಿಕಲಿ ಟೀಮ್ ವರ್ಕ್. ಒಂದು ಒಳ್ಳೆ ಕತೆ ಕೂಡ ಬಹಳ ಮುಖ್ಯ ಆಗುತ್ತೆ. ಅದು ಯಾವ ಜಾನರ್ ಆದ್ರೂ ಪರವಾಗಿಲ್ಲ, ಲವ್ ಆದ್ರೆ ಲವ್ ಅಥವಾ ಡಾರ್ಕ್ ಸಿನಿಮಾಸ್ ಆದ್ರೆ ಡಾರ್ಕ್ ಸಿನಿಮಾಸ್. ಐ ಥಿಂಕ್ ಡಾರ್ಕ್ ಸಿನಿಮಾಸ್ ಅಲ್ಲಿ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ, ಐ ಥಿಂಕ್ ವಿಜುವಲಿ ನೋಡೋಕೆ ಬಹಳ ಚೆನ್ನಾಗಿರುತ್ತೆ. ಅಂಡ್ ನೋಡೋಕೆ ಚೆನ್ನಾಗಿ ಕಾಣಿಸೋದಕ್ಕೆ ಸಿನಿಮಾಗ್ರಫಿ ತುಂಬಾ ಇಷ್ಟ ಮಾಡಬೇಕಾಗುತ್ತೆ ಅದಕ್ಕೆ. ಸೊ ನಮ್ಮ ಸಿನಿಮಾದಲ್ಲೂ ಡಾರ್ಕ್ ಆದ್ರೂ ಇಟ್ಸ್ ಕೈಂಡ್ ಆಫ್ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್. ಇದೊಂಥರ ಮಲ್ಟಿ ಜಾನ್ರ ಇದೆ. ಇದರಲ್ಲಿ ನಿಮಗೆ ಕಾಮಿಕ್ ಬರುತ್ತೆ, ಲವ್ ಬರುತ್ತೆ, ಸಾಕಷ್ಟು ವಿಷಯಗಳು ಬರುತ್ತೆ, ಗೋಸ್ಟ್ ಹಂಟಿಂಗ್ ಬರುತ್ತೆ, ಒಂದು ಹಾರರ್ ಥಿಂಗ್ಸ್ ಬರುತ್ತೆ, ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಬರುತ್ತೆ. ಸೊ ಹಾಗಾಗಿ ಈ ಸಿನಿಮಾಗೆ ಏನೇನು ಟೋನ್ ಮೂಡ್ ಬೇಕು ಅದೆಲ್ಲನೂ ತಂದುಕೊಟ್ಟಿದ್ದಾರೆ. ಸೊ ನನಗೆ ಅನ್ಸೋ ಪ್ರಕಾರ ಐ ಥಿಂಕ್ ಅದು ತಂಡ ಬಹಳ ಮುಖ್ಯ ಆಗುತ್ತೆ. ಆ ಟೀಮ್ ಏನ್ ಫಾರ್ಮ್ ಮಾಡ್ತಾರೆ, ಸಿನಿಮಾ ಹಾಗೆ ಹೊರಗೆ ಬರುತ್ತೆ. ಮತ್ತೇನಾದ್ರು ಪ್ರಶ್ನೆಗಳು? ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ರಘು ಸರ್, ಥ್ಯಾಂಕ್ ಯು ರವೀಕ್ಷಾ. ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಯಿಂಗ್ ಹಿಯರ್. ಓಕೆ, ಈಗ ನಮ್ಮ ಸಿನಿಮಾ ನಿರ್ದೇಶಕರು ಹಾಗೆ ನಮ್ಮ ಸಿನಿಮಾ ನಿರ್ಮಾಪಕರು ಇಬ್ಬರನ್ನು ಕರೆಯುವಂತ ಒಂದು ಸಮಯ ಸರ್ವಶಾರು. ಓಕೆ, ಈಗ ನಮ್ಮ ಸಿನಿಮಾ ನಿರ್ಮಾಪಕರು ಹಾಗೆ ನಿರ್ದೇಶಕರು ಒಟ್ಟಿಗೆ ಕರಿತೀನಿ. ಯಾಕಂದ್ರೆ ಒಟ್ಟಿಗೆ ನಿಂತ್ಕೊಂಡ್ರೆ ಮಾತಾಡಕ್ಕೆ ಹಾಗೆ ನೀವು ಪ್ರಶ್ನೆಗಳಿಗೂ ಉತ್ತರ ಕೊಡಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ಬರ್ಲಿ, ನಮ್ಮ ಸಿನಿಮಾ ನಿರ್ಮಾಪಕರಾದಂತಹ ಗಿರಿಧರ್ ಟಿ ವಸಂತಪುರ ಅವರು ಹಾಗೆ ನಮ್ಮ ಸಿನಿಮಾ ನಿರ್ದೇಶಕರು ಚೇತನ್ ಶೆಟ್ಟಿ ಅವರು ಆನ್ ದ ಸ್ಟೇಜ್. ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಇಲ್ಲಿ ಪ್ರತಿ ಸತಿನ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ. ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಆಗಕ್ಕೆ ನಿರ್ಮಾಪಕರು ಬಹಳ ಮುಖ್ಯ ಆಗ್ತಾರೆ. ಒಂದು ಪ್ಯಾಷನೇಟ್ ಪ್ರೊಡ್ಯೂಸರ್ ಇದ್ದಾಗ ನಾವು ಸಿನಿಮಾ ಏನ್ ಅನ್ಕೊಂಡಿರ್ತೀವಿ ಆ ವಿಷನ್ಗೆ ಕೆಲಸ ಮಾಡ್ಬೋದು. ಗಿರಿಧರ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಸಪೋರ್ಟ್ಗೆ. ಮೊದಲನೇ ದಿವಸದಿಂದ ಹಿಡಿದು ಇವತ್ತಿನ ತನಕ, ಇವತ್ತು ಈ ಸಾಂಗ್ ರಿಲೀಸ್ ಮಾಡ್ತಿದ್ವಿ, ಇವತ್ತಿನ ತನಕ ನಿಮ್ಮ ಸಪೋರ್ಟ್ ನಮ್ಮ ತಂಡದ ಮೇಲೆ ಹಾಗೆ ಇದೆ. ಐ ಹೋಪ್ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ಗೆ ನಾವೆಲ್ಲ ನಿಂತ್ಕೊಂಡಿದೀವಿ ಅಂತ. ಇನ್ನೇನು ನಾವು ರಿಲೀಸ್ ಹಂತಕ್ಕೆ ಬಂದಿದೆ. ಇವತ್ತಿನ ದಿವಸ ಹಾಗೆ ರಿಲೀಸ್ ಬಗ್ಗೆ ಎಲ್ಲ ಏನಾದ್ರು ಹೇಳೋದಿದ್ರೆ ದಯವಿಟ್ಟು. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು. ಇವತ್ತು ಸಾಂಗ್ ರಿಲೀಸ್ ಆಯಿತು. ಸಾಂಗ್ ಆಲ್ರೆಡಿ ಯೂಟ್ಯೂಬಲ್ಲಿದೆ, ನೋಡಿ. ಆ ಸಾಂಗ್ನ ಬ್ಲಾಗರ್ಸ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಅದು ಸಾಂಗ್ ನಮ್ಮ ಡೈರೆಕ್ಟ್ರು ಆ ಸಾಂಗು ರೆಡಿ ಮಾಡ್ಬೇಕಾದ್ರೆ ಅದು ಮೇಯ್ನು ಬ್ಲಾಗರ್ಸ್ಗೆ ಡೆಡಿಕೇಟ್ ಮಾಡಬೇಕು ಅನ್ನೋದೇ ಪ್ಲ್ಯಾನ್ ಇತ್ತು. ಇನ್ನೂ ಈ ಸಾಂಗ್ನ ಬೇರೆ ಥರನೇ ಪ್ಲ್ಯಾನ್ ಇತ್ತು. ಆ್ಯಕ್ಚುಲಿ ಸಮಯದ ಅಭಾವ ಇರೋದ್ರಿಂದ ಈ ಮಟ್ಟಕ್ಕೆ ಮಾಡಿದ್ದೀವಿ. ಎಲ್ಲರೂ ನೋಡಿ ಆರಿಸಿ. ನಿಮ್ಮ ಏನಿದೆ ಸಪೋರ್ಟು ನಮ್ಗೆ ಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಗಿರಿಧರ್ ಸರ್ ಮಾತು ಸ್ವಲ್ಪ ಕಮ್ಮಿನೇ ಆಡ್ತಾರೆ, ಬಟ್ ಆದ್ರೆ ಅವ್ರ ಸಿನಿಮಾ ಬಗ್ಗೆ ಇರೋ ಪ್ಯಾಷನ್ ಸೀರಿಯಸ್ಲಿ ಹೇಳ್ತೀನಿ. ಅಂದ್ರೆ ಒಂದು ಸಿನಿಮಾನ ನೋಡೋ ರೀತಿ ಆಗಿರ್ಬೋದು, ಆ ಸಿನಿಮಾ ಬಗ್ಗೆ ಖುಷಿ ಪಡೋದಾಗಿರ್ಬೋದು, ತುಂಬಾನೇ ಚೆನ್ನಾಗಿದೆ ಸರ್. ಐ ಹೋಪ್ ನಿಮ್ಮ ಒಂದು ಪ್ಯಾಷನ್ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗಿ ಸಾಕಷ್ಟು ಹಲವಾರು ಸಿನಿಮಾಗಳು ಪ್ರೊಡ್ಯೂಸ್ ಮಾಡೋ ಥರ ಆಗಲಿ ಅಂತ. ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಸಪೋರ್ಟ್.
ಬ್ರೋ ನೀವು ಹೇಳಿ ಹೇಗೆ ಅಂದ್ರೆ ನಾನು ಬ್ರೋ ಅಂತ ಕರಿತೀನಿ, ಅವ್ರನ್ನ ಡೈರೆಕ್ಟ್ ಅಂತ ಕರೆಯಲ್ಲ, ವಿ ಬಿಕಮ್ ಬ್ರೋ ಬಿಕಾಸ್ ಅಷ್ಟು ಟ್ರಾವೆಲ್ ಮಾಡಿದ್ವಿ. ಸೊ ಚೇತನ್ ಬ್ರೋ ಪ್ಲೀಸ್ ಹೇಳಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಶುಭಾಶಯಗಳು. ಸೀಟೆಡ್ ಇದು ಲೈಫು ಯಾಕೋ ಖಾಲಿ ಖಾಲಿ ಸಾಂಗು ಇವತ್ತು ರಿಲೀಸ್ ಮಾಡಿದ್ದೀವಿ. ಆ್ಯಕ್ಚುಲಿ ಈ ಸಾಂಗ್ ಮಾಡಬೇಕಾದ್ರೆ ಈ ಸಿನಿಮಾ ಕಂಟೆಂಟ್ ಇರೋದೇ ವ್ಲಾಗರ್ ಮೇಲೆ. ಅದನ್ನ ಕಥೆಯಾಗಿ ಕಟ್ಟಿ ಹೇಳೋಕ್ಕಾಗಲ್ಲ. ಕೆಲವೊಂದು ಸಿಚುವೇಶನ್ ವ್ಲಾಗಿಂಗ್ ಅನ್ನೋದು ಅಷ್ಟೊಂದು ಸುಲಭ ಅಲ್ಲ, ಅನ್ಕೊಂಡಷ್ಟು ಬೇಗ ಇದಾಗಲ್ಲ. ಕಮೆಂಟ್ಸ್ಗಳು ಆಗಿರ್ಬೋದು, ನೆಗೆಟಿವ್ ಕಮೆಂಟ್ಸು, ಟ್ರೋಲ್ ಮಾಡೋರಾಗಿರ್ಬೋದು, ಅದನ್ನ ಸೀನ್ ವೈಸ್ ಹೇಳೋಕ್ಕಾಗದೇ ಇದ್ದಾಗ ಒಂದು ಸಾಂಗಲ್ಲಿ ಹೆಂಗೆ ಕತೆ ಕಟ್ಬೋದು ಅಂತ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಡಿಸ್ಕಸ್ ಮಾಡಿದಾಗ ಸೊ ನೀಟಾಗಿ ಡಿಸ್ಕಸ್ ಮಾಡಿಕೊಂಡು ಮ್ಯೂಸಿಕ್ ಮಾಡಿ ಅದಕ್ಕೆ ನಾಗಾರ್ಜುನ ಶರ್ಮಾ ಅವರು ತುಂಬ ಸಾಥ್ ಕೊಟ್ಟರು. ಸೊ ಈ ಥರ ಸಾಂಗ್ ಆಗಿ ಸಿದ್ಧಾರ್ಥ್ ಬೆಳ್ಮಣ್ಣು ಅವ್ರ ಕಡೆಯಿಂದ ಆಡಿಸಿ ಸ್ವಲ್ಪ ಚೆನ್ನಾಗಾಯಿತು. ಸೂಪರ್ ಆಗಿ ಆಗಿದೆ. ಓಕೆ, ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು ದಯವಿಟ್ಟು. ನಾನೊಂದು ಕೇಳ್ಬೇಕು ಅನ್ಕೊಂಡಿದ್ದೀವಿ, ಯಾರ ಕೇಳಿದ್ಮೇಲೆ ಕೇಳೋಣ ಅನ್ಕೊಂಡಿದ್ದೆ. ಓಕೆ ಚೇತನ್ ಅವರೇ, ಈ ಸಿನಿಮಾ ರಿಲೀಸ್ ಡೇಟ್ ಅಥವಾ ರಿಲೀಸ್ ಬಗ್ಗೆ ಏನಾದ್ರು ಹೇಳಿದ್ರೆ? ರಿಲೀಸು ಸದ್ಯದಲ್ಲೇ ಅನೌನ್ಸ್ ಮಾಡ್ತೀನಿ, ಟ್ರೈಲರ್ ಲಾಂಚ್ ಮಾಡಿಕೊಂಡು ಅವತ್ತು ಅನೌನ್ಸ್ ಮಾಡೋಣ ಅಂತ. ಸೂಪರ್. ಓಕೆ, ಮತ್ತೊಂದು ಪ್ರಶ್ನೆ, ನನ್ನ ಪ್ರಶ್ನೆ. ಓಕೆ, ಐ ಥಿಂಕ್ ಆಲ್ರೆಡಿ ನಾವು ಸೀಟೆಡ್ ಸಿನಿಮಾ ಬಗ್ಗೆ ನಾವು ಸಾಕಷ್ಟು ಅಪ್ಡೇಟ್ಸ್ನ ಕೊಟ್ಟಿದ್ದೀವಿ. ಇದು ಯಾವ ಥರದ ಒಂದು ಜಾನ್ರ, ಹಾಗೆ ಈ ಸಿನಿಮಾ ಎಲ್ಲಿ ಮಾಡಿದೀವಿ, ಎಲ್ಲಿ ಶೂಟ್ ಮಾಡಿದ್ವಿ, ಯಾರ್ಯಾರು ಆಕ್ಟ್ ಮಾಡಿದ್ದಾರೆ, ಐ ಥಿಂಕ್ ಎಲ್ಲ ವಿಷಯಗಳಿದೆ. ಸೊ ಈ ಒಂದು ಪ್ರಶ್ನೆ ಬೇಸಿಕಲಿ ಈ ಒಂದು ಸಾಂಗ್ ರಿಲೀಸ್ ಬಗ್ಗೆನೇ ಇತ್ತು. ಸೊ ಹಾಗಾಗಿ ಏನಂದ್ರೆ ನನ್ನ ಅನುಭವ ಈ ಸಾಂಗ್ ಅಂತ ಕೇಳಿದ್ರೆ, ಈ ಸಾಂಗ್ ನಾವು ಶೂಟ್ ಮಾಡ್ಬೇಕಾದ್ರೆ ರಘು ಸರ್ ಗೊತ್ತು, ಈ ಸಾಂಗ್ ಆಲ್ರೆಡಿ ಕಂಪೋಸ್ ಆಗಿತ್ತು. ಸೊ ನಮಗೆ ಕಂಪೋಸ್ ಆಗಿತ್ತಲ್ಲ, ಹಾಗಾಗಿ ಆ ಒಂದು ಫೀಲ್ ಇತ್ತು ಒಳಗಡೆ. ನೀವು ಬೈಕ್ ಶಾರ್ಟ್ಸ್ ಎಲ್ಲ ನೋಡ್ಬೋದು, ನೀವು ಆಡ್ಕೊಳ್ಳಿ ಅಂತ ನಾವು ಆಕ್ಟ್ ಮಾಡ್ಬೇಕಾದ್ರೆ ಮನ್ಸಿಂದನೇ ಬರ್ತಾ ಇತ್ತು ಅದು. ಇಟ್ ವಾಸ್ ಅವರ್ ಲೈನ್ಸ್ ಅನ್ನೋ ಥರ ಆಕ್ಟ್ ಮಾಡ್ತಾ ಇದ್ವಿ. ಸೊ ಈ ಶೂಟ್ ಮಾಡ್ಬೇಕಾದ್ರೆ ನನ್ ಪ್ಲಸ್ ಪಾಯಿಂಟ್ ಅಂತ ಅನ್ಸಿದ್ದು, ಒಂದು ಸಾಂಗ್ ಆಲ್ರೆಡಿ ಕಂಪೋಸ್ ಆಗಿತ್ತು ಅಂಡ್ ನಮ್ಮ ಓವರ್ ಆಲ್ ಸಿನಿಮಾಗೆ ತುಂಬಾ ಆ ಥೀಮ್ ಪ್ರಕಾರವಾಗಿ ಹೋಗ್ತಾ ಇತ್ತು. ಸೊ ನಮಗೆ ಆಕ್ಟ್ ಮಾಡ್ಬೇಕಾದ್ರೆ ತುಂಬಾನೇ ಅದು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇತ್ತು ಅಂತ ಹೇಳ್ತೀನಿ. ಅಂಡ್ ಇದನ್ನ ಶೂಟ್ ಮಾಡ್ಬೇಕಾದ್ರೆ ಐ ಥಿಂಕ್ ನಾನು ವ್ಲಾಗರ್ ಅಂದ್ರೆ ನಾನು ಮಾಮ್ ಆಗಿದ್ದೆ, ಅವ್ರ ಮನೆ ಆಗಿದ್ರು. ಸೊ ನಾವೊಬ್ರು ಫ್ರೆಂಡ್ಸ್ ತರನೇ ಬೈಕ್ ಓಡಿಸ್ಬೇಕಾರಲ್ಲ, ಸಿದ್ದು ಮೆತ್ಕೆ ಸಿದ್ದು ಎಂತ ಸರ್ ಹೇಳ್ತೇವೆ, ಸರ್ ಆರಾಮಾಗಿ ಕೂತ್ಕೊಳ್ಳಿ ಸರ್ ಹೋಗೋಣ ಅವನು. ಬಟ್ ಆದ್ರೂ ಅದ್ರ ಮೇಲೆ ನಿಂತ್ಕೊಂಡೆಲ್ಲ ಆಕ್ಟ್ ಮಾಡಿದ್ರೆ ಸರ್ ತುಂಬಾ ರಿಸ್ಕಿ ಇತ್ತು. ಆ ರಿಸ್ಕಿ ಜಾಬ್ಸ್ ಎಲ್ಲ ವಿತೌಟ್ ಸ್ಟಂಟ್ ಮ್ಯಾನ್ ನಾವು ಇಂಪ್ರೂವ್ ಮಾಡಿದೀವಿ. ಸೊ ಆ ಥರದ ವಿಷಯಗಳಾಗಿರ್ಬೋದು. ಹಾಗೆ ಐ ಥಿಂಕ್ ನನ್ನ ಲೈಫ್ ಟೈಮ್ ಅಲ್ಲಿ ತುಂಬಾ ಕಾಸ್ಟ್ಯೂಮ್ ಚೇಂಜ್ ಮಾಡಿರೋ ಸಾಂಗ್ ಇದೆ. ಎಷ್ಟೊಂದು ವಿಜುವಲ್ಸ್ ಯೂಸ್ ಮಾಡಿಲ್ಲ ನಾವು. ಐ ಡೋಂಟ್ ನೋ, ನನ್ನ ಲೈಫಲ್ಲಿ ಇಷ್ಟೊಂದು ಕಾಸ್ಟ್ಯೂಮ್ ಚೇಂಜೇ ಮಾಡಿಲ್ಲ. ಪಟ್ 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 ಅದು ಹಿಂಗೆ ರೋಡಲ್ಲೇ ಶರ್ಟ್ ಚೇಂಜ್ ಟಕ್ ಟಕ್ ಇಷ್ಟು ಚೇಂಜ್ ನಾನು ಎಲ್ಲೂ ಯಾವ ಸಾಂಗಲ್ಲೂ ಮಾಡಿರಲಿಲ್ಲ. ಸೊ ಇದೊಂದು ಅನುಭವ ನಾನು ಮರೆಯಕ್ಕಾಗಲ್ಲ ಈ ಸಾಂಗ್ ಬಗ್ಗೆ. ಬಟ್ ಪರ್ಸನಲಿ ಈ ಒಂದು ಹಾಡು ನಂಗೆ ತುಂಬಾನೇ ಇಷ್ಟ. ಅದು ಎಸ್ಪೆಷಲಿ ರವೀಶ್ ಅವ್ರು ಬರ್ತಾರಲ್ಲ ಆ ಲೈನಲ್ಲಿ, ಏನದು ಕಾಲಿಳಿತಪ್ಪ ಲೋಕ, ಸ್ವಲ್ಪ ಸೂರ್ಯ ಮರದ್ರ ಲೋಕ, ಆ ಲೈನ್ ಸಕ್ಕತ್ ಇಷ್ಟ. ನನಗೆ ಗೊತ್ತಿಲ್ಲ ನನಗೆ. ಸೊ ನನಗೆ ಪರ್ಸನಲಿ ತುಂಬಾ ಇಷ್ಟವಾದಂತಹ ಹಾಡಿದು. ಅಂಡ್ ಈ ಟೀಮ್ಗೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಸ್ ಆದಂತಹ ಧ್ರುವ್ ಚಂದ್ರ ಅವರು, ಸಚಿನ್ ಅವರು, ವೆಂಕಿ ಅವರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ PR. ಓಕೆ, ಸೊ ಇನ್ನೊಂದು ಒಬ್ಬರ ಹತ್ರ ನಾವು ಅನುಭವ ಶೇರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಮ್ಮ ಸಿನಿಮಾ ತಂಡದ ಅಸೋಸಿಯೇಟ್ ಡೈರೆಕ್ಟರ್ಸ್ ಆದಂತಹ ವೆಂಕಿ ಹಾಗೂ ಚಂದ್ರ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ನಿಮ್ಮ ಅನುಭವ ಹೇಳಿ, ಯಾಕಂದ್ರೆ ಈ ಸಾಂಗ್ ತುಂಬಾನೇ ನೀವು ಬ್ಯಾಕ್ ಎಂಡ್ ಅಲ್ಲಿ ತುಂಬಾ ವರ್ಕ್ ಮಾಡಿದ್ರೆ, ನೀವು ಹೇಳಿ ಹೇಗೆ ಅನಿಸ್ತು ಅಂತ. ನಾನು ಹೇಳೋದು ಗೋ ಟು ಪರ್ಸನ್. ಇವಾಗ ನಮ್ಗೆ ಫಸ್ಟ್ ಯಾರೋ ಬೇಕಲ್ಲ, ಮನೇಲಿ ಹೋದಾಗ ಅಮ್ಮ ಊಟ ಕೊಡಮ್ಮ ಅಮ್ಮ ಅಂತ ಮಾತಾಡ್ತೀವಿ. ಅದೇ ರೀತಿ ಸೆಟ್ಟಲ್ಲಿ ಯಾರೋ ಬೇಕಲ್ಲ, ತುಂಬಾ ಆತ್ಮೀಯರು, ಏನೇ ಕೇಳಿದ್ರು ಕೊಡೋರು, ಏನೇ ಹೇಳಿದ್ರು ಬೈದೇ ಇರೋರು, ಅದು ವೆಂಕಿ ಅವರು. ಸೊ ವೆಂಕಿ ಅವ್ರ ಜೊತೆಗಿದ್ರೆ ದಯವಿಟ್ಟು ವೆಂಕಿ ಅವರು ಹೇಳಿ. ಥ್ಯಾಂಕ್ ಯು. ಹೇಗೆ ಅನಿಸ್ತಾ ಇದೆ ನಿಮ್ಗೆ ಸಾಂಗ್ ಬಗ್ಗೆ, ಹೇಗೆ ಅನಿಸ್ತಾ ಇದೆ ಸಿನಿಮಾ ಅನುಭವ ಹೇಳಿ? ಸೊ ನಮ್ಮ 3 ಸಾಂಗ್ ಅಲ್ಲಿ ನಮ್ಗೆ ಈ ಸಾಂಗು ತುಂಬಾ ಮೇನ್ ಅಂತ ಅನ್ಸುತ್ತೆ. ಅದು ಅಲ್ಲದೆ ಈಗ ನ್ಯೂ ಇಯರ್ ಅಲ್ಲಿ ಈ ಸಾಂಗು ಲೈಕ್ ತುಂಬಾ ವೈರಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಒಂದ್ ಒಳ್ಳೆ ಸಾಂಗ್ ಮಾಡಿದೀವಿ ಅಷ್ಟೇ. ನೈಸ್. ಈ ಸಿನಿಮಾ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಆಗಿತ್ತು ನಿಮಗೆ? ನಾನು ತುಂಬಾ ಕಾಟ ಕೊಟ್ಟೆ. ಯಾರು ಜಾಸ್ತಿ ಕಾಟ ಕೊಟ್ಟಿದ್ದೆ ನಿಮಗೆ? ರಘು ಸರ್ ಅನ್ಸುತ್ತೆ. ಇಬ್ರು ರಘು ಮಾಸ್ಟರ್ ಅಲ್ಲ, ರಘು ಸರ್. ರಘು ಸರ್ ಇಬ್ರು ಇದ್ದಾರೆ. ಓಕೆ, ವೆಂಕಿ ಅವರು ಆಕ್ಚುಲಿ ಈ ಸಿನಿಮಾಗೆ ಫಸ್ಟ್ ಇಂದ ಅಂದ್ರೆ ಈ ಒಂದು ಡೈಲಾಗ್ಸ್ ಪೋರ್ಷನ್ ಇಂದ ಹಿಡಿದು ಸ್ಕ್ರೀನ್ ಪ್ಲೇ ಇಂದ ಹಿಡಿದು ಕತೆಗೆ ತುಂಬಾನೇ ಸಾಥ್ ಕೊಟ್ಟಿದ್ದಾರೆ. ಐ ಥಿಂಕ್ ಅವರ ಬಲಗೈ ಅವರು ಅಷ್ಟು ಜೊತೆಗೆ ಓಡಾಡ್ತಿರ್ತಾರೆ. ಅಂಡ್ ಲವ್ ಯು ಮುದುಗುನು ತುಂಬಾನೇ ಓಡಾಡಿದ್ರು ವೆಂಕಿ ಅವರು. ಸೊ ವೆಂಕಿ ಅವರೇ, ನಿಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಧ್ರುವ್ ಚಂದ್ರ ಅವರೇ, ಪ್ಲೀಸ್ ನೀವು ಹೇಳಿ ನಿಮ್ಮ ಮನಸ್ಸಿನ ಮಾತು. ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಒಂದಷ್ಟು ಪ್ರಾಪರ್ಟೀಸ್ನ ಯೂಸ್ ಮಾಡಿದ್ವಿ. ಈ PP, ಆಮೇಲೆ ಚಡ್ಡಿ, ಆಮೇಲೆ ಕೂದಲು. ಮಜಾ ಏನಂದ್ರೆ ಇಲ್ಲಿ ಶೂಟಿಂಗ್ ಆಗ್ತಿದೆ,
ನಾವು ಹುಡಿಕೊಂಡು ಇಲ್ಲಿ ಎಸ್ ಪಿ ರೋಡ್ ಹತ್ರ ಅವಿನ್ಯೂ ರೋಡ್ ಹತ್ರ ಹೋಗಿದ್ದೀವಿ. ಒಂದೊಂದು ಫೋಟೋಗಳನ್ನೆಲ್ಲ ತೆಗ್ದು ಮಾಸ್ಟರ್ಗೆ ಕಳ್ಸಿದ್ರೆ ಇದು ಚೆನ್ನಾಗಿಲ್ಲ, ಇದನ್ನು ತರ್ಸೋಣ, ಇದು ಚೆನ್ನಾಗಿಲ್ಲ, ಈ ಥರ ಬೇಕು. ಶೂಟಿಂಗ್ ನಡೀತಿದೆ ಸಾಂಗು. ಆ ಟೈಮಲ್ಲೂ ನಾವೆಲ್ಲೋ ಇದ್ದೀವಿ, ಇವರೆಲ್ಲೋ ಇದ್ದಾರೆ. ಹುಡುಕಿ ತೊಗೊಬಂದ್ಬಿಟ್ಟಾದ್ಮೇಲೆ ಆ್ಯಕ್ಚುಲಿ ಇವಾಗ ನೋಡಿದ್ರಿ ಅದು ಏನೋ ಕ್ಲಿಪ್ಪಿಂಗ್ಸ್ ಬಂತು, ಇದು ವಿಗ್ಗೆಲ್ಲ ಹಾಕ್ಕೊಂಡು ಆ ಪಿ ಇದೆಲ್ಲನೂ ಅದು ತುಂಬ ಮಜಾ ಕೊಟ್ಟಂಥ ಸಮಯಗಳದು. ಆ ಒಂದು ಸಾಂಗ್ ಚೆನ್ನಾಗಿ ಬರಬೇಕು, ವಿಜುವಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದಾಗ ಈ ಥರದ್ದು ಸಣ್ಣ ಸಣ್ಣ ಎಲಿಮೆಂಟ್ಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಮಾಸ್ಟ್ರಿಂದ ನಾನು ಈ ವಿಷಯ ಕಲ್ತ್ಕೊಂಡೆ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಸೊ ಸಾಂಗು ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಸಿನಿಮಾನೂ ಕೂಡ ಅತಿ ಶೀಘ್ರದಲ್ಲೇ ರಿಲೀಸ್ ಆಗ್ತಿದೆ, ಎಲ್ಲರೂ ನೋಡಿ. ಆಮೇಲೆ ಮತ್ತೊಂದು ಏನೋ ಇಂಪಾರ್ಟೆಂಟ್ ವಿಷಯ ಏನಂದರೆ, ಡೈರೆಕ್ಟರ್ ಆಗ್ಬೋದು, ಪ್ರೊಡ್ಯೂಸರ್ ಆಗ್ಬೋದು, ಅಥವಾ ಎಲ್ಲರೂ ಸಿನಿಮಾ ತಂಡ ಅಂತ ಏನಿರುತ್ತೆ ಅದೆಲ್ಲರೂ ಸಿನಿಮಾ ಮಾಡ್ಬೇಕಾದ್ರೆ ನಮ್ಮ ಸಿನಿಮಾ ಚೆನ್ನಾಗಿ ಬರಬೇಕು, ಒಂದೊಳ್ಳೆ ಹಂತಕ್ಕೆ ಹೋಗ್ಬೇಕು ಅಂತ ಆಸೆ ಪಟ್ಕೊಂಡೇ ಸಿನಿಮಾ ಮಾಡ್ತಾರೆ. ಆದರೆ ಎಷ್ಟೋ ಸಿನಿಮಾಗಳು ಏನೋ ಕಂಪ್ಲೀಟ್ ಆದ್ರೂ ರಿಲೀಸ್ ಆಗಲ್ಲ, ರಿಲೀಸ್ ಆದ್ರೂ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ. ಈ ವಿಷಯ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರಮೋಷನ್ ತುಂಬ ಮುಖ್ಯ ಆಗುತ್ತೆ. ಪ್ರಮೋಷನ್ ಮುಖ್ಯ ಆಗಿರೋದ್ರಿಂದ ನೀವೆಲ್ಲರೂ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಒಂದೊಳ್ಳೆ ಮಟ್ಟಕ್ಕೆ ಪ್ರಮೋಷನ್ ಮಾಡಿಕೊಟ್ರೆ ಈ ಸಿನಿಮಾ 100% ಸಕ್ಸಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಈ ಸಿನಿಮಾಗೆ ಅಂತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಧ್ರುವ ಅವರೇ. ಹಾಗೆ ಈ ಸಿನಿಮಾಗೆ ನಮ್ಮ ಪ್ರಿಯರುಗಳಾದಂತಹ ಕಾರ್ತಿಕ್ ಸುಧಾನ್ ಸರ್ ಅವರು ಹಾಗೆ ರಮೇಶ್ ಅವರು ಅದ್ಭುತವಾದ ಸಪೋರ್ಟ್ ನಿರಂತರವಾಗಿ ಕೊಡ್ತಾನೆ ಇದ್ದಾರೆ. ಸೊ ನಿಮ್ಮ ಸಪೋರ್ಟ್ ಇದೇ ರೀತಿಯಲ್ಲಿ ಇರಲಿ ಅಂತ ಹೇಳ್ತೀನಿ. ವೇದಿಕೆ ಮೇಲೆ ಬಂದು ಒಂದೆರಡು ಮಾತಾಡ್ತೀರಾ ಪ್ಲೀಸ್? ಓಕೆ ಸರಿ. ಹಾಗಾದ್ರೆ ಬಟ್ ಏನಂದ್ರೆ ಫೈನಲಿ ನಾವೇನು ಹೇಳಕ್ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ಓಕೆ ಏನಂತ ಹೇಳ್ತೀನಿ ಅಂದ್ರೆ, ಸಿನಿಮಾ ಕೆಲಸ ಮುಗಿಸ್ಕೊಂಡಿದೀವಿ, ಇನ್ನೇನು ಅತಿ ಶೀಘ್ರದಲ್ಲಿ ಬರ್ತಾ ಇದೀವಿ. ಈ ಹಾಡು ರಿಲೀಸ್ ಆಗಿದೆ. ಈಗಾಗಲೇ ನೀವು ಸೀಟೆಡ್ ಸಿನಿಮಾಗೆ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಇದೇ ರೀತಿ ನಿರಂತರವಾಗಿ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಈ ಒಂದು ಪ್ರೆಸ್ ಮೀಟ್ ನ ನೀವು ಸಕ್ಸಸ್ ಮಾಡ್ಕೊಡಿ. ಯಾಕಂದ್ರೆ ಜನಕ್ಕೆ ತಲುಪುವಂತ ಒಂದು ಬ್ರಿಡ್ಜ್ ನೀವಾಗಿರ್ತೀರ. ಯಾವಾಗ್ಲೂ ನಾವೇನೇ ಮಾತಾಡ್ಬೋದು, ಆದ್ರೂ ನಿಮ್ಮ ಮುಖಾಂತರ ತಲುಪುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಪ್ರೋತ್ಸಾಹ ಹಾಗೆ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರೆಸ್ ಮೀಟ್ ನ ಮುಗಿಸುವಂತ ಒಂದು ಸಮಯ. ಬಟ್ ಆದ್ರೆ ಹುಕ್ ಸ್ಟೆಪ್ ಒಂದಿದೆ, ಇದನ್ನ ನಾವೆಲ್ಲ ಸೇರ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಓಕೆನಾ? ಮಾಡ್ಬೋದಾ? ಡೆಫಿನೆಟ್ಲಿ. ಓಕೆ, ಹಾಗಾದ್ರೆ ನಮ್ಮ ಚಿತ್ರದ ಸೆಕೆಂಡ್ ಹೀರೋ ರಘು ರಾಹುಲ್ ಕೊಪ್ಪ ಅವರು ವೇದಿಕೆಯಲ್ಲಿ ಬರಬೇಕು. ಯಾಕಂದ್ರೆ ಇದರಲ್ಲಿ ಅವರ ಸ್ಟೆಪ್ ನೀವು ನೋಡಕ್ಕೆ ತುಂಬಾ ಇಷ್ಟಪಡ್ತೀರಿ. ಹಾಗೆ ಜೊತೆಗೆ ನಮ್ಮ ಸಿನಿಮಾ ಹೀರೋನಾದಂತ ರವಿಕಿಶನ್ ಶೆಟ್ಟಿ ಅವರು ಬರಬೇಕು. ಹಾಗೆ ನಮ್ಮ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಆಕಾಶ್ ಪರ್ವ ಅವರು ಬರಬೇಕು. ಈ ಹಾಡ್ಗೆ ಹುಕ್ ಸ್ಟೆಪ್ ಮಾಡ್ತಿದ್ವಿ. ಪ್ಲೀಸ್ ನೀವು ಬನ್ನಿ, ಟ್ರೈ ಮಾಡಿ ಆಡ್ಕೊಳ್ಳಿ ಅಲ್ಲಿಂದ ಮಾಡ್ತಾ ಇದೀವಿ. ಬಟ್ ಹುಕ್ ಸ್ಟೆಪ್ ಒಂದ್ಸತಿ ಹೇಳ್ಕೊಟ್ಬಿಡ್ತೀನಿ ನೋಡಿ. ನೋಡಿ, ಹುಕ್ ಸ್ಟೆಪ್ ಅಂದ್ರೆ 1 2 3. ಹೌದಾ ಮಾಸ್ಟರ್? ಪ್ಲೀಸ್ ಮಾಸ್ಟರ್ ಇಲ್ಲಿ ಬನ್ನಿ. ಮಾಸ್ಟರ್ ನೀವಿಲ್ದ ಹೆಂಗಾಗುತ್ತೆ? ಸೋ ಸಾರಿ ಮಾಸ್ಟರ್, ಪ್ಲೀಸ್ ಬನ್ನಿ. ಎಸ್ ಬ್ರೋ, ನಾನು ಈ ಸ್ಟೆಪ್ ಮಾಡಿದ್ರೆ ನನ್ನ ಆಡ್ಕೊಂಡ್ಬಿಡ್ತಾರೆ ಎಲ್ಲರೂ. ವೆರಿ ಸಿಂಪಲ್ ಇದೆ, ನೀವೆಲ್ಲ ಮಾಡೋದು ಚಂದ ಇರುತ್ತೆ ಅಂತ. ಸ್ಟೆಪ್ಪು ಮಾಡ್ಸೋಣ ಮಾಸ್ಟರ್ ಸ್ಟೈಲ್ಗೆ, ಸೊ ದಟ್ ಈಸಿ ಆಗುತ್ತೆ. ಎರಡು ಸೇಮ್ ಕಂಟಿನ್ಯೂ ಆಗುತ್ತೆ ಇದೇ ಸ್ಟೆಪ್. ಒಂದ್ಸತಿ ಫುಲ್ ಒಂದ್ಸತಿ ಕೌಂಟರ್ ಮಾಡೋಣ. ಓಕೆನಾ? ಬಸ್ ರೈಟ್ ಹೋಗೋಣ ಮಾಸ್ಟರ್. ಈಗ ಕೊನೆಗೆ ಒಂದು ಆಗ್ಬಿಡೋ ಸ್ಟೆಪ್ ಇದೆ, ನಿಜವಾಗ್ಲೂ ಆಗ್ಬಿಟ್ಬಿಟ್ರೆ ಕಷ್ಟ ಅಂತ. ಒಂದು ನಿಮಿಷ. ಓಕೆ, ಇನ್ನೊಂದ್ಸತಿ ನೋಡ್ಕೊಡಿ. ಲೈಕ್ 1 2 3 4 5 6 7 8 1 2 3 4 5 6 7 8 ಇದು ಎರಡು ಸತಿ ಕಟ್ಟಿನ. ಓಕೆನಾ? ಓಕೆ, ಸೊ ಇದಾಗಿತ್ತು ನಮ್ಮ ಲೈಫು ಯಾಕೋ ಖಾಲಿ ಖಾಲಿ ಮೀಟಪ್ ಇವತ್ತು. ಸೊ ಈ ಹಾಡ್ನ ನಮ್ಮ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನಿಮ್ಮೆಲ್ಲರ ಸಪೋರ್ಟ್ ಯಾವ ರೀತಿಲಿ ಇರ್ಬೇಕಂತ ಹೇಳಿದ್ರೆ, ಈ ವರ್ಷದ ನ್ಯೂ ಇಯರ್ ಆಂಥಮ್ ಆಗಬೇಕು, ನ್ಯೂ ಇಯರ್ ಪಾರ್ಟೀಸ್ ಅಲ್ಲಿ ಪ್ಲೇ ಆಗಬೇಕು ಈ ಹಾಡು. ಸೊ ಪ್ರತಿಯೊಬ್ಬರು ಕರೆಕ್ಟ್ ಆಗುವಂತ ಹಾಡು. ಸೊ ನೀವು ಕೂಡ ಕೇಳಿ, ಮತ್ತೊಮ್ಮೆ ಕೇಳಿ, ಮಗದೊಮ್ಮೆ ಕೇಳಿ, ನಿಮ್ಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತು ನೀವು ಬಂದಿರೋ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇವತ್ತಿನ ಒಂದು ಮೀಟಪ್ ನ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್.